ವಿದ್ಯಾರ್ಥಿಗಳೇ ಹಾಗೂ ಸ್ನೇಹಿತರೆ, ನಾನೀಗಾಗಲೇ ದ್ವಿತೀಯ PUC ಪಠ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಈ ಮೊದಲೇ ಬಿಟ್ಟಂತ ವಿಡಿಯೋ ಅಥವಾ ಸಂಚಿಕೆಯಲ್ಲಿ 6ನೇ ಅಧ್ಯಾಯದಲ್ಲಿ ಭಾರತದ ಪ್ರಜಾಪ್ರಭುತ್ವದಲ್ಲಿರ್ತಕ್ಕಂಥ ಹೊಸ ಆಯಾಮಗಳ ಒಂದು ಹಲವಾರು ವಿಷಯಗಳಲ್ಲಿ ಮೊಟ್ಟ ಮೊದಲನೇದಾಗಿ ಸಮ್ಮಿಶ್ರ ಸರ್ಕಾರದ ಬಗ್ಗೆ ನಾನು ಹೇಳಿದ್ದೀನಿ. ಸಮ್ಮಿಶ್ರ ಸರ್ಕಾರದ ಅರ್ಥ ಇರಬಹುದು ಮತ್ತು ಸಮ್ಮಿಶ್ರ ಸರ್ಕಾರದಲ್ಲಿರ್ತಕ್ಕಂಥ ಸ್ವಭಾವಗಳು ಮತ್ತು ಸಮ್ಮಿಶ್ರ ಸರ್ಕಾರದ ಮೆರಿಟ್ಸ್ ಅಂಡ್ ಡಿಮೆರಿಟ್ಸ್ ಬಗ್ಗೆ ವಿಶ್ಲೇಷಣೆ ಕೊಟ್ಟಿದೆ. ಹೀಗೆ 6ನೇ ಅಧ್ಯಾಯದಲ್ಲಿ ಇನ್ನೊಂದು ಪರಿಕಲ್ಪನೆಯನ್ನ ವಿಷಯವನ್ನು ತೆಗೆದುಕೊಂಡು ನಾನು ಈ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ಬಂದಿದ್ದೀನಿ. ಇವತ್ತಿನ ನನ್ನ ವಿಷಯ ಮಂಡನೆ ನ್ಯೂ ಡೈಮೆನ್ಷನ್ ಆಫ್ ದ ಸೆಂಟ್ರಲ್ ಅಂಡ್ ಸ್ಟೇಟ್ ರಿಲೇಶನ್ಶಿಪ್ ಅಂತಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಲ್ಲಿ ಇರ್ತಕ್ಕಂಥ ಸಂಬಂಧಗಳ ಒಂದು ಹೊಸ ಆಯಾಮ. ಈ ಪರಿಕಲ್ಪನೆಯನ್ನ ನಾನು ಇವತ್ತು ನಿಮ್ಮ ಮುಂದೆ ವಿಶ್ಲೇಷಣೆ ಮಾಡಲಿಕ್ಕೆ, ಮಂಡನೆ ಮಾಡಲಿಕ್ಕೆ ಪ್ರಯತ್ನಿಸ್ತೇನೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಂಬಂಧಗಳಲ್ಲಿರ್ತಕ್ಕಂಥ ಒಂದು ಹೊಸ ಆಯಾಮದ ವ್ಯವಸ್ಥೆ ಹೇಗೆ ಹೊಂದಿದೆ ಅಂತೇಳಿ ಅದರ ಒಂದು ಸಂಕ್ಷಿಪ್ತ ಹಿನ್ನೆಲೆ, ಯಾವ್ಯಾವ ವಿಧವಾದಂಥ ಸಂಬಂಧಗಳನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಹೊಂದಿದ್ದಾವೆ ಈ ದೇಶದ ಸಂವಿಧಾನದ ನಿಯಮದ ಪ್ರಕಾರ ಎಂಬುದರ ಬಗ್ಗೆ ನಾನು ವಿಶ್ಲೇಷಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ಈ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಂಬಂಧ ಎಂಬತಕ್ಕಂಥದ್ದು ಈ ದೇಶದ ಸಂವಿಧಾನದ ಮೂಲಕ ನಿರ್ಮಾಣವಾಗಿದೆ, ನಿರ್ಧರಿತವಾಗಿದೆ. ಭಾರತದ ದೇಶದ ಸಂವಿಧಾನವನ್ನ ಒಂದು ರಾಜ್ಯಗಳ ಕೇಂದ್ರ ಅಂತೇಳಿ ನಾವು ಕರಿತೀವಿ, ಯೂನಿಯನ್ ಆಫ್ ಸ್ಟೇಟ್ಸ್ ಅಂತೇಳಿ ನಾವು ಹೇಳ್ತಾ ಇದ್ದೀವಿ. ಇಂಥ ಒಂದು ಯೂನಿಯನ್ ಆಫ್ ಸ್ಟೇಟ್ಸ್ ನ ಅಧಿಕಾರ ಮತ್ತು ಸಂಬಂಧಗಳು, ಅಥಾರಿಟಿ ಅಂಡ್ ಪವರ್ ಅಂಡ್ ಇಟ್ಸ್ ರಿಲೇಷನ್ಸ್ ಅಂತ ಏನಿದೆಯಲ್ಲ, ಈ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಅಧಿಕಾರಗಳಿರ್ಬೋದು, ಸಂಬಂಧಗಳಿರ್ಬೋದು, ಇದೆಲ್ಲದೂ ಸಹ ನಿರ್ಧಾರ ಅಥವಾ ನಿರ್ಣಯ ಆಗಿರ್ತಕ್ಕಂಥದ್ದು ಈ ದೇಶದ ಸಂವಿಧಾನದ ಕಾನೂನು ಕಾಯ್ದೆಗಳ ಮೇಲೆ, ನಿಯಮಗಳ ಮೇಲೆ ಅಂತೇಳಿ ನಾವು ನೋಡಬೇಕಾಗಿದೆ. It is an elaborate administrative relation between the union and state government, central and state government. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಲ್ಲಿ ಒಂದು ವಿಶಾಲವಾದಂತ ವೈಶಾಲ್ಯತೆಯಾದಂತ ಸಂಬಂಧಗಳನ್ನ ಸಂವಿಧಾನದ ನಿಯಮದ ಪ್ರಕಾರ ನಿರ್ಧರಿಸಲಾಗಿದೆ. ಸಂವಿಧಾನದ ಕಾನೂನು ಕಾಯ್ದೆಗಳು ಹೇಳ್ತವೆ. ಹೀಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಂಬಂಧಗಳಲ್ಲಿ ಮೂಲಭೂತವಾಗಿ 3 ವಿಧವಾದಂತ ಸಂಬಂಧಗಳನ್ನ ನಾವು ನೋಡ್ತಾ ಇದ್ದೀವಿ. ಶಾಸನೀಯ ಸಂಬಂಧಗಳಿರಬಹುದು, ಆಡಳಿತಾತ್ಮಕವಾದಂತ ಸಂಬಂಧ ಇರಬಹುದು, ಮತ್ತು ಹಣಕಾಸಿನ ವಿಷಯಕ್ಕೆ ಸಂಬಂಧಪಟ್ಟಂತ ಸಂಬಂಧ ಇರಬಹುದು, ಮತ್ತು ರಾಜ್ಯಗಳ ಮಧ್ಯೆ ಇರತಕ್ಕಂಥ ಸಂಬಂಧಗಳಿರಬಹುದು. ಈ ರೀತಿಯಾದಂತ ಹಲವಾರು ವಿಧವಾದಂತ ಸಂಬಂಧಗಳನ್ನ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಂವಿಧಾನದ ಮೂಲಕ ನಿರ್ಧರಿಸಿಕೊಂಡು, ಸಂವಿಧಾನದ ಕಾನೂನಿನ ಮೂಲಕ ಇವತ್ತು ಆಡಳಿತಾತ್ಮಕ ದೃಷ್ಟಿಕೋನದಲ್ಲಿ ನಿರ್ವಹಣೆ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ದ ನ್ಯೂ ಡೈಮೆನ್ಷನ್ ರಿಲೇಶನ್ಶಿಪ್ ಬಿಟ್ವೀನ್ ದ ಸೆಂಟ್ರಲ್ ಅಂಡ್ ಸ್ಟೇಟ್ ಗವರ್ಮೆಂಟ್ ನಲ್ಲಿ ನೋಡ್ತಾ ಹೋದ್ರೆ, ಮೊಟ್ಟ ಮೊದಲನೇ ಸಂಬಂಧವನ್ನ ನಾನು ವಿಶ್ಲೇಷಣೆ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಲ್ಲಿ. ಅದರಲ್ಲಿ ದ ಲೆಜಿಸ್ಲೇಟಿವ್ ರಿಲೇಶನ್ ಬಿಟ್ವೀನ್ ದ ಸೆಂಟ್ರಲ್ ಅಂಡ್ ಸ್ಟೇಟ್ ಗವರ್ಮೆಂಟ್, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗಿರ್ತಕ್ಕಂಥ ಶಾಸನೀಯ ಸಂಬಂಧ. ಈ ದೇಶದ ಸಂವಿಧಾನದ ನಿಯಮದ ಪ್ರಕಾರ ರಾಷ್ಟ್ರದ ಶಾಸನೀಯ ಅಧಿಕಾರಗಳು ಕಾನೂನುಗಳನ್ನು ರಚಿಸುವಂತ, ಕಾಯ್ದೆಗಳನ್ನು ಮಾಡುವಂತ, ರೂಪಿಸುವಂತ ಶಾಸನೀಯ ಅಧಿಕಾರ ಎಂಬತಕ್ಕಂಥದ್ದನ್ನ ನಮ್ಮ ಸಂವಿಧಾನದ ನಿಯಮದ ಪ್ರಕಾರ ನಾವು ಮೂಲಭೂತವಾಗಿ 3 ವಿಧಗಳಾದಂತ ಶಾಸನೀಯ ಸಂಬಂಧಗಳನ್ನ ನಾವು ವಿಂಗಡಣೆ ಮಾಡ್ಕೊಳ್ತಾ ಬಂದಿದ್ದೀವಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಮಧ್ಯೆ.
ಅದರಲ್ಲಿ ಮೊಟ್ಟ ಮೊದಲನೇದಾಗಿ ನಾವು ಹೇಳ್ತೀವಿ ಕೇಂದ್ರ ಪಟ್ಟಿ ಅಂತ ಹೇಳ್ತೀವಿ, ಯೂನಿಯನ್ ಲಿಸ್ಟ್ ಅಂತ ಹೇಳ್ತೀವಿ, ಎರಡನೇದಾಗಿ ಸ್ಟೇಟ್ ಲಿಸ್ಟ್ ಅಂತ ಹೇಳ್ತೀವಿ, ಮೂರನೇದಾಗಿ ಕನ್ಕರೆಂಟ್ ಲಿಸ್ಟ್ ಅಂತ ಹೇಳಿ ನಾವು ಹೇಳ್ತೀವಿ. ಕೇಂದ್ರ ಪಟ್ಟಿ ಒಳಗಡೆ 101 ವಿಷಯಗಳಿಗೆ ಒಳಪಟ್ಟಿರ್ತದೆ. 101 ವಿಷಯಗಳ ಮೇಲೆ ಕೇಂದ್ರ ಪಟ್ಟಿಯನ್ನು ತಯಾರು ಮಾಡಲಾಗಿದೆ. ಅದು ರಕ್ಷಣಾ ಇಲಾಖೆ ಇರಬಹುದು, ಅಂತಾರಾಷ್ಟ್ರೀಯ ವ್ಯವಹಾರಗಳ ಸಂಬಂಧಗಳಿರ್ಬೋದು, ಮತ್ತು ಆಟೋಮಿಕ್ ಎನರ್ಜಿ ಸಂಬಂಧಪಟ್ಟಂತೆ ಇರಬಹುದು, ಕರೆನ್ಸಿ ಇರಬಹುದು. ಈ ಎಲ್ಲ ಅಂಶಗಳು ಕೇಂದ್ರ ಪಟ್ಟಿಯಲ್ಲಿ ಬರ್ತವೆ. ಇವು 101 ವಿಷಯಗಳಿದ್ದಾವೆ. ಪಟ್ಟಿಯನ್ನು ನಾವು ಕೊಟ್ಟಿದ್ದೀವಿ ಕೇಂದ್ರ ಸರ್ಕಾರ. ಹಾಗೆ ರಾಜ್ಯ ಪಟ್ಟಿ ಅಂತೇಳಿ ಮಾಡಿದ್ದೀವಿ. ರಾಜ್ಯ ಪಟ್ಟಿ ಒಳಗಡೆ ಮೊದಲು 63 ವಿಷಯಗಳಿತ್ತು, ಈಗ 68 ವಿಷಯಗಳನ್ನ ರಾಜ್ಯ ಪಟ್ಟಿಯಲ್ಲಿ ನಾವು ನೋಡ್ತಾ ಇದ್ದೀವಿ. ಆರೋಗ್ಯ ಇರ್ಬೋದು, ಕೃಷಿ ಇರ್ಬೋದು, ಸ್ಥಳೀಯ ಸರ್ಕಾರಗಳಿರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ಈ ಎಲ್ಲ ವಿಷಯಗಳು ರಾಜ್ಯ ಪಟ್ಟಿಯಲ್ಲಿ ಬರ್ತವೆ. ಹಾಗೆ ಇನ್ನೊಂದು ಪಟ್ಟಿಯನ್ನ ನಾವು ಮಾಡಿದ್ದೀವಿ ಶಾಸನೀಯ ಸಂಬಂಧದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಲ್ಲಿ. ಅದನ್ನ ಕನ್ಕರೆಂಟ್ ಲಿಸ್ಟ್ ಅಂತ ಹೇಳ್ತೀವಿ. ಈ ಕನ್ಕರೆಂಟ್ ಲಿಸ್ಟ್ ಒಳಗಡೆ ಮೊದಲು 47 ವಿಷಯಗಳಿದ್ದು, ಈಗ 51 ವಿಷಯಗಳನ್ನ ನಾವು ಮಾಡ್ತಾ ಇದ್ದೀವಿ. ಈ 51 ಸಮವರ್ತಿ ಪಟ್ಟಿ ಒಳಗಡೆ ವಿವಾಹ ಇರ್ಬೋದು, ವಿಚ್ಛೇದನಗಳಿರ್ಬೋದು, ಸಿವಿಲ್ ಅಂಡ್ ಕ್ರಿಮಿನಲ್ ಕೇಸಸ್ಗಳಿರ್ಬೋದು, ಇವೆಲ್ಲವುಗಳು ಸಹ ಈ ಸಮವರ್ತಿ ಪಟ್ಟಿಯಲ್ಲಿ ಬರ್ತಾ ಇದ್ದಾವೆ. ಸೊ ಇಂಥ ಒಂದು ಶಾಸನೀಯ ಅಧಿಕಾರಗಳನ್ನ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಮಧ್ಯೆ ಸಂವಿಧಾನದ ನಿಯಮದ ಪ್ರಕಾರ, ಕಾನೂನಿನ ಪ್ರಕಾರ ವಿಂಗಡಣೆಯನ್ನ ಮಾಡಿದ್ದೀವಿ. ಶಾಸನೀಯ ಅಧಿಕಾರ ಅಂತಂದ್ರೆ the rules and regulations, laws, it has been enacted by the legislatures or the parliament. ಶಾಸಕಾಂಗ ಅಥವಾ ಸಂಸತ್ತು ತನ್ನದೇ ಆದಂತ ಶಾಸನ ಕಾನೂನು ಕಾಯ್ದೆಗಳನ್ನ ರಚಿಸತಕ್ಕಂತ ಅಧಿಕಾರವನ್ನ ಶಾಸನೀಯ ಅಧಿಕಾರ ಅಂತ ಹೇಳ್ತೀವಿ. ಹೀಗೆ 101 ಅಂಶಗಳ ಮೇಲೆ ಸಂಬಂಧಪಟ್ಟಂತ ವಿಷಯಗಳ ಮೇಲೆ ಕೇಂದ್ರ ಸರ್ಕಾರ, ಕೇಂದ್ರ ಸಂಸತ್ತು ತನ್ನದೇ ಆದಂತ ಶಾಸನ ಕಾನೂನು ಕಾಯ್ದೆಗಳನ್ನ ರಚಿಸಬಹುದು. ಹಾಗೆ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ 68 ವಿಷಯಗಳ ಮೇಲೆ ರಾಜ್ಯ ಸರ್ಕಾರಗಳು, ರಾಜ್ಯ ಶಾಸಕಾಂಗಗಳು ತಮ್ಮದೇ ಆದಂತ ಶಾಸನ ಕಾನೂನು ಕಾಯ್ದೆಗಳನ್ನ ಬೇಕಾದಂತ ಸಂದರ್ಭದಲ್ಲಿ ಈ 68 ವಿಷಯಗಳ ಮೇಲೆ ಶಾಸನವನ್ನು ರಚಿಸತಕ್ಕಂಥ ಅಧಿಕಾರ ರಾಜ್ಯ ಸರ್ಕಾರಗಳಿಗೆ ಕೊಡಲಾಗಿದೆ. ಇನ್ನ ಸಮವರ್ತಿ ಪಟ್ಟಿ ಅಂತಂದ್ರೆ ಈ ವಿವಾಹ ಇರ್ಬೋದು, ವಿಚ್ಛೇದನಗಳಿರ್ಬೋದು, ನಾಗರಿಕ ಸಿವಿಲ್ ಕೇಸಸ್ ಇರ್ಬೋದು, ಕ್ರಿಮಿನಲ್ ಕೇಸಸ್ಗಳಿರ್ಬೋದು, ಇವೆಲ್ಲವುಗಳ ಮೇಲೆ ಕೇಂದ್ರ ಸರ್ಕಾರವೂ ಶಾಸನ ಮಾಡಬಹುದು, ರಾಜ್ಯ ಸರ್ಕಾರವೂ ಸಹ ಶಾಸನ ಮಾಡಬಹುದು. ಎರಡೂ ಸರ್ಕಾರಗಳು ಶಾಸನ ಕಾನೂನು ಕಾಯ್ದೆಗಳನ್ನು ಮಾಡಬಹುದು ಸಮವರ್ತಿ ಪಟ್ಟಿಯ ಮೇಲೆ. ಆದರೆ ಯಾವುದೇ ಒಂದು ವಿಷಯದ ಮೇಲೆ ಕೇಂದ್ರ ಸರ್ಕಾರ ಶಾಸನ ಮಾಡಿದಾಗ ಅದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಏನಾದರೂ ಶಾಸನ ಮಾಡಿದ್ರೆ ಇಲ್ಲಿ ಯಾವ ಸರ್ಕಾರದ ಶಾಸನಕ್ಕೆ ಆದ್ಯತೆ, ಪ್ರಾಶಸ್ತ್ಯವನ್ನು ಕೊಡಬೇಕು ಅಥವಾ ಶ್ರೇಷ್ಠತೆಯನ್ನು ಕೊಡಬೇಕು, ಬೆಲೆಯನ್ನು ಕೊಡಬೇಕು, ಗೌರವವನ್ನು ಕೊಡಬೇಕು, ಯಾವ ಸರ್ಕಾರದ ಶಾಸನ ನಾವು ಅನುಕರಣೆ ಮಾಡಬೇಕಂದ್ರೆ ಕೇಂದ್ರ ಸರ್ಕಾರದ ಶಾಸನವನ್ನು ಅನುಕರಣೆ ಮಾಡಬೇಕಾಗುತ್ತೆ. ರಾಜ್ಯ ಸರ್ಕಾರದ ಶಾಸನ ಬಿದ್ದೋಗುತ್ತೆ. ಒಂದೇ ವಿಷಯದ ಮೇಲೆ, ಒಂದೇ ಅಂಶದ ಮೇಲೆ ಏಕಕಾಲದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮಾಡಿದಾಗ ರಾಜ್ಯ ಸರ್ಕಾರದ ಕಾನೂನು ಬಿದ್ದೋಗುತ್ತೆ. ಅದಕ್ಕೆ ಪ್ರಾಶಸ್ತ್ಯ ಇರೋದಿಲ್ಲ. ಕೇಂದ್ರ ಸರ್ಕಾರದ ಕಾನೂನಿಗೆ ಗೌರವವನ್ನು, ಪ್ರಾಶಸ್ತ್ಯವನ್ನು ಕೊಡಬೇಕು ಅಥವಾ ಅನುಕರಣೆ ಮಾಡಬೇಕಾಗುತ್ತೆ. ಯಾಕಂದ್ರೆ ಮೂಲತಃವಾಗಿ ನಮ್ಮದೊಂದು ಕೇಂದ್ರೀಯ ರಾಜ್ಯಗಳ ಒಕ್ಕೂಟ, ಯೂನಿಯನ್ ಆಫ್ ಸ್ಟೇಟ್ಸ್ ಅಂತೇಳಿ ನಾವು ಹೇಳ್ಕೊಂಡಿದ್ದೀವಿ. ಅಂದ್ರೆ ಅಂತಿಮವಾಗಿ ಕೇಂದ್ರ ಸರ್ಕಾರ ಹೇಳುವಂತ, ಕೇಂದ್ರ ಸರ್ಕಾರ ಮಾಡುವಂತ ಶಾಸನವನ್ನ ನಾವು ಒಪ್ಕೊಳ್ತೀವಿ. ಯಾಕೆ ಅಂತಂದ್ರೆ ಈ 3 ಪಟ್ಟಿಗಳ ಜೊತೆಗೆ ಇನ್ನೊಂದು ಅಧಿಕಾರವನ್ನ ನಾವು ಸಂವಿಧಾನದಲ್ಲಿ ಹೇಳ್ಕೊಂಡಿದೀವಿ. ಆ ಸಂವಿಧಾನದ ನಿಯಮದ ಪ್ರಕಾರ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಂಬಂಧದ ಅಧಿಕಾರದಲ್ಲಿ ಇನ್ನೊಂದು ಅಧಿಕಾರ ಅಂತಂದ್ರೆ ರೆಸ್ಯೂಡಿಯರಿ ಪವರ್ ಅಂತ ಹೇಳ್ತೀವಿ, ಶೇಷಾಧಿಕಾರ ಅಂತೇಳಿ. ಈ 3 ಪಟ್ಟಿಗಳನ್ನು ಮೀರಿ ಅಂತಿಮವಾಗಿ ಈ ದೇಶದ ಶಾಸನಗಳನ್ನ, ಕಾನೂನು ಕಾಯ್ದೆಗಳನ್ನ ರಚಿಸುವಂತ ಅಂತಿಮ ಅಧಿಕಾರ ಏನಿದೆ, ಆ ಅಂತಿಮ ಅಧಿಕಾರವನ್ನ ನಾವು ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿದ್ದೇವೆ. We are left to the central government or the union government but not state government.
ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿದ್ದೀವಿ. ಈ ರೀತಿಯಾದಂತ 3 ಪಟ್ಟಿಗಳ ಮೇಲೆ ಸಮಯ ಬಂದ್ರೆ ಸಂದರ್ಭ ಬಂದ್ರೆ ತನ್ನದೇ ಆದಂತ ಶಾಸನಗಳನ್ನು ಕಾನೂನು ಕಾಯ್ದೆಗಳನ್ನ ರಚಿಸುವಂತ ಅಂತಿಮ ಅಧಿಕಾರ ಅಂತೇನಿದೆ, ಆ ಅಂತಿಮ ಅಧಿಕಾರವೇ ರೆಸ್ಯೂಡಿಯರಿ ಪವರ್. ಆ ರೆಸ್ಯೂಡಿಯರಿ ಪವರ್ ಅನ್ನ ನಮ್ಮ ಸಂವಿಧಾನದ ಕಾನೂನು ಕಾಯ್ದೆಯ ಪ್ರಕಾರ ಕೇಂದ್ರ ಸರ್ಕಾರಕ್ಕೆ ಕೊಡಲಾಗಿದೆ. ಕೇಂದ್ರ ಸರ್ಕಾರ ನಿರ್ವಹಣೆ ಮಾಡುತ್ತದೆ. ಸೊ ಹೀಗೆ ಶಾಸನೀಯ ಅಧಿಕಾರಗಳನ್ನ ಸಂವಿಧಾನದ ನಿಯಮದ ಪ್ರಕಾರ ಹಂಚಿಕೆಯನ್ನು ಮಾಡಿಕೊಂಡು ಈ ರೀತಿಯಾದಂತ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಂಬಂಧ ಈ ದೇಶದೊಳಗಡೆ, ಈ ರಾಷ್ಟ್ರದ ಆಡಳಿತಾತ್ಮಕ ವ್ಯವಸ್ಥೆ ಒಳಗಡೆ ನಿರ್ಮಾಣ ಆಗಿರ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. ಇನ್ನು ಎರಡನೇ ಒಂದು ಶಾಸನೀಯ ಅಧಿಕಾರ ಅಂತಂದ್ರೆ ಎಮರ್ಜೆನ್ಸಿ ಪವರ್, ತುರ್ತು ಪರಿಸ್ಥಿತಿಯ ಅಧಿಕಾರ. ಈ ರೀತಿಯಾದಂತ ತುರ್ತು ಪರಿಸ್ಥಿತಿ ಅಧಿಕಾರವೂ ಸಹ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಮಧ್ಯೆ ನಿರ್ಮಾಣ ಆಗಿರ್ತಕ್ಕಂಥ ಸಂಬಂಧದಲ್ಲಿ ಇದು ಒಂದು ಪ್ರಮುಖವಾದಂತ ಅಧಿಕಾರ ಅಂತೇಳಿ ನಾವು ಹೇಳ್ತಾ ಇದ್ವಿ. ಈ ದೇಶದ ಸಂವಿಧಾನಾತ್ಮಕವಾದಂತ ಅಧ್ಯಾಯ 18ರ ಪ್ರಕಾರ, ಸಂವಿಧಾನದ ಅಧ್ಯಾಯ 18 ಈ ದೇಶದಲ್ಲಿ ನಿರ್ಮಾಣ ಆಗುವಂತ, ಈ ದೇಶಕ್ಕೆ ಬೇಕಾಗಿರುವಂತ ತುರ್ತು ಪರಿಸ್ಥಿತಿ ಅಧಿಕಾರದ ಬಗ್ಗೆ ಸವಿಸ್ತಾರವಾದಂತ ವಿವರಣೆ, ವಿಶ್ಲೇಷಣೆಯನ್ನ ಈ ಒಂದು ಅಧ್ಯಯನದಲ್ಲಿ ನಾವು ನೋಡ್ತಾ ಇದ್ದೀವಿ. ಇದು ತನ್ನದೇ ಆದಂತ ಯಾವ ರೀತಿ ತುರ್ತು ಪರಿಸ್ಥಿತಿಯಿಂದ ದೇಶದಲ್ಲಿ ಘೋಷಣೆ ಮಾಡಬೇಕು, ತುರ್ತು ಪರಿಸ್ಥಿತಿ ಘೋಷಣೆ ಮಾಡ್ಲಿಕ್ಕೆ ಇರ್ತಕ್ಕಂಥ ನಿಯಮಗಳೇನು, ಯಾವ್ಯಾವ ವಿಧವಾದಂತ ತುರ್ತು ಪರಿಸ್ಥಿತಿ ಈ ದೇಶದ ಸಂವಿಧಾನಾತ್ಮಕವಾದಂತ ವ್ಯವಸ್ಥೆ ಒಳಗಡೆ ನಾವು ರಚಿಸಿಕೊಂಡಿದ್ದೀವಿ ಎಂಬುದರ ಬಗ್ಗೆ ಸವಿಸ್ತಾರವಾದಂತ ವಿವರಣೆ, ವಿಶ್ಲೇಷಣೆಯನ್ನ ಈ ಅಧ್ಯಯನದಲ್ಲಿ ನಾವು ನೋಡ್ತಿದ್ವಿ. ಸಂವಿಧಾನಾತ್ಮಕವಾದಂತ 18ನೇ ಅಧ್ಯಾಯ ಹೇಳ್ತಾ ಇದೆ. ಸಹಜವಾಗಿ ತುರ್ತು ಪರಿಸ್ಥಿತಿಯಲ್ಲಿ 3 ವಿಧವಾದಂತ ತುರ್ತು ಪರಿಸ್ಥಿತಿಯನ್ನ ಈ ದೇಶದ ಆಡಳಿತಾತ್ಮಕ ವ್ಯವಸ್ಥೆ ಒಳಗಡೆ ಸಂವಿಧಾನ ಜಾರಿಗೊಳಿಸಲಿಕ್ಕೆ ಹೇಳ್ತಾ ಇದೆ. ಆ 3 ವಿಧವಾದ ತುರ್ತು ಪರಿಸ್ಥಿತಿ ಅಂತಂದ್ರೆ, ಒಂದನೇದು ನ್ಯಾಷನಲ್ ಎಮರ್ಜೆನ್ಸಿ, ಎರಡನೇದು ಸ್ಟೇಟ್ ಎಮರ್ಜೆನ್ಸಿ, ಮೂರನೇದು ಫೈನಾನ್ಷಿಯಲ್ ಎಮರ್ಜೆನ್ಸಿ ಅಂತ ಹೇಳ್ತೀವಿ. ತುರ್ತು ಪರಿಸ್ಥಿತಿಯ ಅಧಿಕಾರದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಮಧ್ಯೆ 3 ವಿಧವಾದಂತ ತುರ್ತು ಪರಿಸ್ಥಿತಿ ಅಧಿಕಾರಗಳನ್ನು ಚಲಾಯಿಸುವಂತ ಸಂಬಂಧವನ್ನ ನಾವು ನೋಡ್ತಾ ಇದ್ದೀವಿ. ಈ ರೀತಿಯಾದಂತ ತುರ್ತು ಪರಿಸ್ಥಿತಿ ಅಧಿಕಾರದಲ್ಲಿ ಮೊಟ್ಟ ಮೊದಲನೇದಾಗಿರ್ತಕ್ಕಂಥ ಅಧಿಕಾರ ಅಂತಂದ್ರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ನ್ಯಾಷನಲ್ ಎಮರ್ಜೆನ್ಸಿ ಅಂತ ಹೇಳ್ತೀವಿ. ಸಂವಿಧಾನಾತ್ಮಕವಾದಂತ ಪರಿಚ್ಛೇದ ವಿಧಿಯನ್ನ ನಾವು ನೋಡಿದಾಗ 352ನೇ ಪರಿಚ್ಛೇದ ವಿಧಿ ಪ್ರಕಾರ ಈ ದೇಶದ ರಾಷ್ಟ್ರಪತಿ, ರಾಷ್ಟ್ರಾಧ್ಯಕ್ಷರು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡುವಂತ ಅಧಿಕಾರವನ್ನು ಹೊಂದಿರ್ತಾರೆ. ಯಾವಾಗ ಈ ದೇಶದ ಸಾರ್ವಭೌಮತ್ವಕ್ಕೆ ಬಾಹ್ಯವಾಗಿ ಧಕ್ಕೆ ಉಂಟಾಗುತ್ತೆ ಅಥವಾ ಸಾರ್ವಭೌಮತ್ವ ಆಂತರಿಕವಾದಂತ ಸಾರ್ವಭೌಮತ್ವಕ್ಕೆ ಆಂತರಿಕವಾಗಿ ಧಕ್ಕೆ ಉಂಟಾಗುತ್ತೆ, ಅಥವಾ ಈ ದೇಶದ ಸಾರ್ವಭೌಮತ್ವದ ಮೇಲೆ ಯಾವುದೇ ಸಂದರ್ಭದಲ್ಲಿ ಅತಿಕ್ರಮಣ ಉಂಟಾದಂತ ಸಂದರ್ಭದಲ್ಲಿ, ಈ ದೇಶದ ಸಾರ್ವಭೌಮತ್ವಕ್ಕೆ ಧಕ್ಕೆ ಬಂದಂತ ಸಂದರ್ಭದಲ್ಲಿ, ಅಥವಾ ಆಂತರಿಕ ಯಾವುದೇ ವಿಧವಾದಂತ ಕಾನೂನು ಕಾಯ್ದೆಗಳು ಬಿದ್ದೋಗಿ ಆಂತರಿಕವಾಗಿ ಅರಾಜಕತೆ ನಿರ್ಮಾಣ ಆಯಿತು ಅಂತ ದೇಶದ ಸಂದರ್ಭದಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡತಕ್ಕಂತ ಅಧಿಕಾರ ಈ ದೇಶದ ರಾಷ್ಟ್ರಾಧ್ಯಕ್ಷರಿಗಿದೆ, ರಾಷ್ಟ್ರಪತಿಗಿದೆ. ಉದಾಹರಣೆಗೆ 1975 ಜೂನ್ 5ರಂದು ನಮ್ಮ ಇಂದಿನ ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಮಿಸಸ್ ಇಂದಿರಾ ಗಾಂಧಿಯವರ ಆಡಳಿತಾತ್ಮಕ ಸಂಬಂಧದೊಳಗಡೆ ಈ ದೇಶದಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆ ಆಗಿತ್ತು. ಆ ರೀತಿಯಾದಂತ ತುರ್ತು ಪರಿಸ್ಥಿತಿ ಘೋಷಣೆಯನ್ನ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಣೆಯನ್ನ ಈ ದೇಶದ ರಾಷ್ಟ್ರಾಧ್ಯಕ್ಷರು, ರಾಷ್ಟ್ರಪತಿಯವರು ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. ಯಾವಾಗ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ರಾಷ್ಟ್ರದ ಆಂತರಿಕತೆ ಒಳಗಡೆ ಘೋಷಣೆ ಆಗ್ತದೆ, ಇಡೀ ಈ ದೇಶದ ರಾಷ್ಟ್ರದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆ, ಪ್ರತಿಯೊಬ್ಬ ನಾಗರಿಕನ ಮೂಲಭೂತ ಹಕ್ಕುಗಳು ರದ್ದುಗೊಳ್ತವೆ. ಅದು ವಿಶೇಷವಾಗಿ ಸಂವಿಧಾನಾತ್ಮಕವಾದಂತ ವಿಧಿ ಅಥವಾ ಪರಿಚ್ಛೇದ 21ನೇ ಹಕ್ಕನ್ನು ಬಿಟ್ಟು ಆಂತರಿಕ ಜೀವನ ಮತ್ತು ವೈಯಕ್ತಿಕ ಜೀವನ ಮತ್ತು ಸ್ವತಂತ್ರತೆ ಹಕ್ಕನ್ನು ಹೊರತಾಗಿ ಉಳಿದೆಲ್ಲ ಮೂಲಭೂತ ಹಕ್ಕುಗಳು ರದ್ದುಗೊಳ್ಳತಕ್ಕಂಥದ್ದನ್ನ ನಾವು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯಲ್ಲಿ ನೋಡ್ತೀವಿ. ಇದಕ್ಕೆ ಉತ್ತಮ ಉದಾಹರಣೆ ಅಂದ್ರೆ 1975 ಜೂನ್ 5ನೇ ತಾರೀಕು ಇಂದಿನ ನಮ್ಮ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಮಿಸಸ್ ಇಂದಿರಾ ಗಾಂಧಿ ಅವರು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿರ್ತಕ್ಕಂಥದ್ದು ನಿಮಗೆಲ್ಲರಿಗೂ ಸಹ ನೆನಪಿರುವಂತ ಅಂಶ. ಹೀಗೆ ಒಂದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಎಂಬತಕ್ಕಂಥದ್ದು ಒಂದು ಶಾಸನೀಯ ಅಧಿಕಾರವಾಗಿದೆ ಕೇಂದ್ರ ಮತ್ತು
ರಾಜ್ಯ ಸರ್ಕಾರಗಳು. ಇನ್ನು ರಾಷ್ಟ್ರಾಧ್ಯಕ್ಷರು ಘೋಷಣೆ ಮಾಡ್ತಾರೆ ಅಂದ್ರೆ ಈ ಒಂದು ಅಂಶವನ್ನ ಕೇಂದ್ರ ಸರ್ಕಾರಕ್ಕೆ ಅಧಿಕಾರ ಇದೆ ಅಂತೇಳಿ ನಾವು ಹೇಳ್ತಾ ಇದ್ವಿ. ಇನ್ನು ಎರಡನೇದಂತಂದ್ರೆ ದ ಸ್ಟೇಟ್ ಎಮರ್ಜೆನ್ಸಿ ಅಂತೇಳಿ ನಾವು ಕರಿತೀವಿ, ರಾಜ್ಯ ತುರ್ತು ಪರಿಸ್ಥಿತಿ. The constitutional article 356, which it has been refers to as a declaration or promulgation of the state emergency with the recommendation report have been sent or made by the governor of the particular states when the law and order it has been fell down within the tribunal territorial area of the states. The state emergency it has been promulgated. ರಾಜ್ಯದ ತುರ್ತು ಪರಿಸ್ಥಿತಿ ಘೋಷಣೆಯನ್ನು ಸಂವಿಧಾನಾತ್ಮಕವಾದಂತಹ ಪರಿಚ್ಛೇದ ವಿಧಿ 356 ಪ್ರಕಾರ ಸಂಬಂಧಪಟ್ಟಂತ ರಾಜ್ಯದ ರಾಜ್ಯಪಾಲರುಗಳ ವರದಿ ಮತ್ತು ಆದೇಶದ ಮೇರೆಗೆ ಅಥವಾ ಅವರ ಒಂದು ವರದಿಯ ಆಧಾರವನ್ನು ಅನುಸರಿಸಿ ಯಾವುದೇ ಒಂದು ರಾಜ್ಯದ ಭೂಪ್ರದೇಶದೊಳಗಡೆ ಕಾನೂನು ಕಾಯ್ದೆಗಳು ಬಿದ್ದೋಗಿದ್ದಾವೆ, ಸಂವಿಧಾನಾತ್ಮಕವಾದಂತಹ ವ್ಯವಸ್ಥೆ ಸಂಪೂರ್ಣ ನಶಿಸಿ ಹೋಗ್ತಾ ಇದೆ, ಲಾ ಅಂಡ್ ಆರ್ಡರ್ ನಾಟ್ ಮೇಂಟೈನ್ಡ್, ಕಾನೂನು ಕಾಯ್ದೆಗಳನ್ನು ಕಾಪಾಡ್ಕೊಳ್ತಿಲ್ಲ ಅಂತೇಳಿ ಆಯಾ ಸಂಬಂಧಪಟ್ಟಂತ ರಾಜ್ಯದ ರಾಜ್ಯಪಾಲರ ವರದಿಯನ್ನು ಕೇಂದ್ರ ಸರ್ಕಾರಕ್ಕೆ ಕಳಿಸಿಕೊಟ್ಟಾಗ ಸಂವಿಧಾನದ 356ನೇ ವಿಧಿಯ ಪ್ರಕಾರ ರಾಜ್ಯಪಾಲರ ಶಿಫಾರಸ್ಸಿನ ಮೇರೆಗೆ ರಾಜ್ಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡತಕ್ಕಂಥದ್ದು ನಾವು ನೀವುಗಳೆಲ್ಲರೂ ಸಹ ಕಾಣ್ತಾ ಇದ್ದೀವಿ. See, whenever the state machinery it has been completely fell down, it has been violation of the constitutional rules and regulations of the laws. At that circumstances, the constitutional article 356, which it has been emerged and promulgated, declared as a state emergency by the president with the recommendation of the governor of the state. ನಮಗೆ ನಿಮಗೆಲ್ಲರಿಗೂ ಸಹ ಗೊತ್ತಿರುವಂತ ಇದು ಎರಡನೇ ಒಂದು ತುರ್ತು ಪರಿಸ್ಥಿತಿ ಅಧಿಕಾರ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮಧ್ಯೆ. ಇನ್ನು ಮೂರನೇದಂತಂದ್ರೆ ಫೈನಾನ್ಷಿಯಲ್ ಎಮರ್ಜೆನ್ಸಿ ಅಂತ ಹೇಳ್ತೀವಿ, ಹಣಕಾಸಿನ ತುರ್ತು ಪರಿಸ್ಥಿತಿ, ಆರ್ಥಿಕ ತುರ್ತು ಪರಿಸ್ಥಿತಿ, ಆರ್ಥಿಕ ಬಿಕ್ಕಟ್ಟು, ಫೈನಾನ್ಷಿಯಲ್ ಕ್ರೈಸಿಸ್ ಅಂತೇಳಿ ನಾವು ಹೇಳ್ತೀವಿ. ಈ ಒಂದು ಸಂಬಂಧವು ಸಹ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಮಧ್ಯೆ ನಿರ್ಮಾಣ ಆಗಿದೆ. ಸಂವಿಧಾನದ 360ನೇ ವಿಧಿಯ ಪ್ರಕಾರ ಈ ದೇಶದ ರಾಷ್ಟ್ರಪತಿ ಅಥವಾ ರಾಷ್ಟ್ರಾಧ್ಯಕ್ಷ ಎಂಬತಕ್ಕಂಥ ವ್ಯಕ್ತಿಗೆ ಈ ದೇಶದ ಯಾವುದೇ ಸಂದರ್ಭ ಪರಿಸ್ಥಿತಿ, ಆರ್ಥಿಕ ಪರಿಸ್ಥಿತಿ, ಆರ್ಥಿಕ ಬಿಕ್ಕಟ್ಟು ಉಂಟಾದಂತಹ ಸಂದರ್ಭದಲ್ಲಿ ಈ ದೇಶದ ವ್ಯವಸ್ಥೆ ಒಳಗಡೆ ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡತಕ್ಕಂತ ಒಂದು ಅಧಿಕಾರವನ್ನು ಕೇಂದ್ರ ಸರ್ಕಾರದಲ್ಲಿರ್ತಕ್ಕಂಥ ರಾಷ್ಟ್ರಾಧ್ಯಕ್ಷರು ಮಾಡ್ತಾರೆ, ರಾಷ್ಟ್ರಪತಿಯವರು ನಿರ್ವಹಣೆ ಮಾಡ್ತಾರೆ. ಆದ್ರೆ when the financial crisis it has been severely faced by the state or the nation, ಯಾವಾಗ ದೇಶ ಅಥವಾ ರಾಷ್ಟ್ರ ಸಂಪೂರ್ಣವಾದಂತ ಆರ್ಥಿಕ ಬಿಕ್ಕಟ್ಟು ಕಂಡುಕೊಳ್ತದೆ, ಆರ್ಥಿಕತೆಯಲ್ಲಿ ಸಂಪೂರ್ಣ ಕುಸಿತ ಬಂದು ಬರ್ತದೆ, ಆರ್ಥಿಕವಾಗಿ ನಾವು ಸಂಪೂರ್ಣ ವಿಫಲತೆಗೊಳಗಾಗಿದ್ದೀವಿ, ಕುಸಿತಕ್ಕೆ ಒಳಗಾಗಿದ್ದೀವಿ ಎಂಬತಕ್ಕಂಥ ಸಂದರ್ಭದಲ್ಲಿ ಮಾತ್ರ ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡತಕ್ಕಂಥ ಅಧಿಕಾರ ಕೇಂದ್ರ ಸರ್ಕಾರ ಅಥವಾ ರಾಷ್ಟ್ರಪತಿಗಿದೆ, ರಾಷ್ಟ್ರಾಧ್ಯಕ್ಷರಿಗಿದೆ ಅಂತೇಳಿ ನಾವು ಹೇಳ್ತೀವಿ. ಇನ್ನ ನಾರ್ಮಲ್ ಸಿಚುವೇಶನ್ ಅಂತೇಳಿ ಬಂದಾಗ, ಒಂದು ಸಹಜವಾದಂತ ಸಂದರ್ಭಕ್ಕೆ ಬಂದಾಗ, ಪರಿಸ್ಥಿತಿಗೆ ಬಂದಾಗ, there is a lot of cooperation or coordination between the relationship between the central and state government because of the maintenance of the law and order. It is a required essential for the both the union and states government. ಇನ್ನು ಸಾಮಾನ್ಯ ಸಂದರ್ಭದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಂತೇನಿದಾವೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಲ್ಲಿ ಒಂದು ಸಹಕಾರ, ಹೊಂದಾಣಿಕೆ ಮನೋಭಾವನೆಯನ್ನ ನಾವು ನೋಡ್ತಿದ್ವಿ. ಕಾಯ್ದೆ ಕಾನೂನುಗಳನ್ನು ಕಾಪಾಡ್ಕೋಬೇಕಂತಂದ್ರೆ ಈ ರೀತಿಯಾದಂತ ಒಂದು ಹೊಂದಾಣಿಕೆ ಸಹಕಾರವನ್ನ ಸಾಮಾನ್ಯ ಅಥವಾ ಸಹಜ ಸ್ಥಿತಿಯಲ್ಲಿ ಸಹಜವಾದಂತ ಸಂಬಂಧವನ್ನ ಈ ಎರಡೂ ಸರ್ಕಾರಗಳು ಕಾದಿರಿಸಿಕೊಳ್ಳತಕ್ಕಂಥದ್ದು ಒಂದು ಅತಿ ಪ್ರಮುಖವಾದಂತ ಒಂದು ಸಂಬಂಧ ಆಗಿದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ. ಹೀಗೆ ಶಾಸನೀಯ ಅಧಿಕಾರಗಳು, ತುರ್ತು ಪರಿಸ್ಥಿತಿಯ ಅಧಿಕಾರಗಳು, ಹಲವಾರು ವಿಧವಾದಂತ ತುರ್ತು ಪರಿಸ್ಥಿತಿಯ ಅಧಿಕಾರಗಳು, ಇವೆಲ್ಲವುಗಳು ಯಾವುದರಲ್ಲಿ ಬರ್ತವೆ ಅಂತಂದ್ರೆ
ಈ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಶಾಸನೀಯ ಅಧಿಕಾರದಲ್ಲಿ ಬರ್ತದೆ. ಶಾಸಕಾಂಗದ ಅಧಿಕಾರಗಳನ್ನ ಈ ಎರಡು ಸರ್ಕಾರಗಳು ನಿರ್ವಹಣೆ ಮಾಡ್ಕೊಳ್ತಾ ಹೋಗ್ತಾ ಇರತಕ್ಕಂಥದ್ದು ಒಂದು ಪ್ರಮುಖವಾದಂತ ಹೊಸ ಆಯಾಮ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಒಂದು ಸಂಬಂಧ. ಇನ್ನು ಎರಡನೇ ಒಂದು ವಿಧವಾದಂತ ಸಂಬಂಧವನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಲ್ಲಿ ನಾವು ನೋಡ್ತಾ ಹೋದ್ರೆ ಅದನ್ನು ನಾವು ಎಕ್ಸಿಕ್ಯೂಟಿವ್ ರಿಲೇಷನ್ಸ್ ಅಂತ ಹೇಳ್ತೀವಿ ಅಥವಾ ಅಡ್ಮಿನಿಸ್ಟ್ರೇಟಿವ್ ರಿಲೇಷನ್ಸ್ ಅಂತ ಹೇಳ್ತೀವಿ. ಆಡಳಿತಾತ್ಮಕ ಸಂಬಂಧ ಹೇಗಿದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಲ್ಲಿ ಅಂದಾಗ ನಾವು ಹೇಳ್ತೀವಿ ಸಂವಿಧಾನಾತ್ಮಕವಾದಂತ ವಿಧಿ 256ರಿಂದ ಹಿಡಿದು 251ನೇ ವಿಧಿಯವರೆಗೂ ಈ ದೇಶದ ಏಕತೆ, ಸಮಗ್ರತೆ, ಸಾರ್ವಭೌಮತ್ವ ಮತ್ತು ಸಂಯುಕ್ತ ಸರ್ಕಾರದ ಸ್ವರೂಪ ಇದೆಲ್ಲದರ ಒಂದು ಸಂಬಂಧವನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಮಧ್ಯೆ ಸವಿಸ್ತಾರವಾದಂತಹ ವಿವರಣೆ ವಿಶ್ಲೇಷಣೆಯನ್ನ 256ನೇ ವಿಧಿಯಿಂದ ಹಿಡಿದು 261ನೇ ವಿಧಿವರೆಗೂ ನಮಗೆ ವಿವರಣೆಯನ್ನು ಕೊಡ್ತಾ ಇದೆ ಸಂವಿಧಾನದ ನಿಯಮಗಳು. ಇನ್ನು ಅಡ್ಮಿನಿಸ್ಟ್ರೇಟಿವ್ ರಿಲೇಷನ್ಸ್ ಅಂತಂದ್ರೆ ಅದು ಎಕ್ಸಿಕ್ಯೂಟಿವ್ ರಿಲೇಷನ್ಸ್ ಅಂತಂದ್ರೆ ಎಸ್ಪೆಷಲಿ ಅಡ್ಮಿನಿಸ್ಟ್ರೇಟಿವ್ ಅಂಡ್ ರಿಲೇಶನ್ಶಿಪ್ ಬಿಟ್ವೀನ್ ದ ಸೆಂಟ್ರಲ್ ಅಂಡ್ ಸ್ಟೇಟ್ ಗವರ್ಮೆಂಟ್ ಇಟ್ ಇಸ್ ಎ ಪ್ಯೂರ್ಲಿ ರಿಲೇಟೆಡ್ ಫಾರ್ ದ ಅಪಾಯಿಂಟ್ಮೆಂಟ್ ಪವರ್ ಅಂತ ಹೇಳ್ಬೋದು. ನೇಮಕಾತಿಯ ಅಧಿಕಾರಗಳಿಗೆ ಸಂಬಂಧಪಟ್ಟಂತೆ, ಆಡಳಿತಾತ್ಮಕ ವಿಷಯಕ್ಕೆ ಸಂಬಂಧಪಟ್ಟಂತೆ ನೇಮಕಾತಿಗಳನ್ನ ಹೇಗೆ ಮಾಡ್ತದೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ಮಧ್ಯೆ ಹೇಗೆ ನೇಮಕಾತಿಯ ಸಂಬಂಧ ನಿರ್ವಹಣೆ ಆಗ್ತದೆ ಅಂತಂದ್ರೆ, ಎಸ್ಪೆಷಲಿ ಯು ಟೇಕ್ ಫಾರ್ ಎಕ್ಸಾಂಪಲ್ ರಾಜ್ಯ ಸರ್ಕಾರದಲ್ಲಿ ರಾಜ್ಯಪಾಲರು ಇರ್ತಾರೆ. ಈ ರೀತಿ ರಾಜ್ಯ ಸರ್ಕಾರದಲ್ಲಿ ಇರ್ತಕ್ಕಂಥ ಎಲ್ಲಾ ರಾಜ್ಯಪಾಲರುಗಳು ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂತ ರಾಜ್ಯಪಾಲರುಗಳಂತೇನಿದ್ದಾರೆ ಈ ಎಲ್ಲಾ ರಾಜ್ಯಪಾಲರುಗಳನ್ನ ನೇಮಕಾತಿ ಮಾಡುವಂತ ಅಧಿಕಾರ ಕೇಂದ್ರ ಸರ್ಕಾರಕ್ಕಿದೆ ಅಥವಾ ಕೇಂದ್ರ ಸರ್ಕಾರದ ರಾಷ್ಟ್ರಪತಿಯಿಂದ ರಾಷ್ಟ್ರಾಧ್ಯಕ್ಷರಿಂದ ನೇಮಕಾತಿ ಆಗಿರ್ತಕ್ಕಂಥದ್ದು ಒಂದು ಆಡಳಿತಾತ್ಮಕವಾದಂತ ಕೊಂಡಿಯನ್ನ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಮಧ್ಯೆ ನಿರ್ಮಾಣ ಮಾಡ್ತಾ ಇದೆ. ಅಪಾಯಿಂಟ್ಮೆಂಟ್ಸ್ ಆಫ್ ದ ಗವರ್ನರ್ ಆಫ್ ಸ್ಟೇಟ್ಸ್ ಅಂತೇಳಿ ನಾವು ಹೇಳ್ತೀವಿ. ಇಟ್ ಇಸ್ ಮೇಡ್ ಬೈ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಇದು ಒಂದು ಸಂಬಂಧ, ಆಡಳಿತದ ಸಂಬಂಧ. ಇನ್ನ ಕೇಂದ್ರ ಸರ್ಕಾರದಲ್ಲಿ ಒಂದು ಸರ್ವೋಚ್ಚ ನ್ಯಾಯಾಲಯ ಇದೆ, ರಾಜ್ಯ ಸರ್ಕಾರದಲ್ಲಿ ಹಲವಾರು ಹೈಕೋರ್ಟ್ಗಳು ನಿರ್ಮಾಣ ಮಾಡ್ಕೊಂಡಿದ್ದೀವಿ ನಾವು. ಹಾಗೆ ಕೇಂದ್ರ ಸರ್ಕಾರದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಇರ್ಬೋದು, ಇತರೆ ನ್ಯಾಯಾಧೀಶಗಳು ಇರ್ಬೋದು, ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂತ ಮುಖ್ಯ ನ್ಯಾಯಾಧೀಶರು ಇರ್ಬೋದು, ಇತರೆ ನ್ಯಾಯಾಧೀಶರುಗಳು ಇರ್ಬೋದು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಲ್ಲಿ ಇರ್ತಕ್ಕಂಥ ಸರ್ವೋಚ್ಚ ನ್ಯಾಯಾಲಯ ಮತ್ತು ರಾಜ್ಯ ಸರ್ಕಾರದ ಹೈಕೋರ್ಟಿನ ನ್ಯಾಯಾಧೀಶರುಗಳನ್ನ, ಮುಖ್ಯ ನ್ಯಾಯಾಧೀಶರು ಮತ್ತು ಇತರ ನ್ಯಾಯಾಧೀಶರುಗಳನ್ನ ನೇಮಕಾತಿ ಮಾಡುವಂತ ಅಧಿಕಾರ, ನೇಮಿಸುವಂತ ಅಧಿಕಾರ ಈ ದೇಶದ ರಾಷ್ಟ್ರಪತಿಗಿದೆ, ರಾಷ್ಟ್ರಾಧ್ಯಕ್ಷರಿಗಿದೆ ಅಥವಾ ಕೇಂದ್ರ ಸರ್ಕಾರಕ್ಕೆ ಬಿಟ್ಟಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. This type of the relationship, administrative relationship, we have been found in the judicial system of India. ಭಾರತದ ನ್ಯಾಯಾಂಗ ವ್ಯವಸ್ಥೆ ಒಳಗಡೆ ಇಂಥ ಒಂದು ಸಂಬಂಧವನ್ನ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ನೋಡ್ತೀವಿ. ಇನ್ನೊಂದು ಆಡಳಿತಾತ್ಮಕ ಸಂಬಂಧ ಬಂದಾಗ ಯಾವುದೇ ಒಂದು ಬಿಲ್ ಅನ್ನ ರಾಜ್ಯ ಸರ್ಕಾರ ಒಂದು ರಾಜ್ಯ ಸರ್ಕಾರದ ಶಾಸಕಾಂಗ ಶಾಸನವನ್ನ ರಚಿಸಿ, ಕಾನೂನು ಕಾಯ್ದೆಯನ್ನು ರಚಿಸಿ ಅದನ್ನ ರಾಜ್ಯಪಾಲರಿಗೆ ಕಳಿಸಿಕೊಟ್ಟಾಗ ರಾಜ್ಯಪಾಲರು ಆ ಮಸೂದೆಯನ್ನ ರಾಷ್ಟ್ರಪತಿಯವರ ರಾಷ್ಟ್ರಾಧ್ಯಕ್ಷರ ಪರಿಗಣನೆಗೆ ಕನ್ಸಿಡರೇಷನ್ ಮಾಡಲಿಕ್ಕೆ ಒಪ್ಪಿಗೆಗೋಸ್ಕರ ಕಾದಿರಿಸತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. See, whenever the bill it has been passed by the state legislature, state governor, sometimes that bill it has to be reserved for the reconsideration of the or consideration of the President of India. It is a duty of the governor of the state. ರಾಜ್ಯದ ರಾಜ್ಯಪಾಲರು ಇಂಥ ಒಂದು ಕರ್ತವ್ಯವನ್ನು ಮಾಡ್ತಾರೆ. ಯಾವುದೇ ಶಾಸನ ಕೆಲವೊಮ್ಮೆ ರಾಜ್ಯ ಶಾಸಕಾಂಗಗಳು ಪಾಸ್ ಮಾಡಿ ರಚನೆ ಮಾಡಿ ರಾಜ್ಯಪಾಲರ ಒಪ್ಪಿಗೆಗೆ ಸಹಿಗೆ ಕಳಿಸಿಕೊಟ್ಟಾಗ ಅಂತ ಸಹಿ ತಾವು ಮಾಡುವಂತ ಸಹಿಯ ಬಿಲ್ ಅನ್ನ ಸಂಬಂಧಪಟ್ಟರೆ ಅವರ ವಿವೇಚನೆಗೆ ಬಂದ್ರೆ ಆ ಬಿಲ್ ಅನ್ನ ರಾಷ್ಟ್ರಪತಿಯವರ ಒಪ್ಪಿಗೆಗೆ, ರಾಷ್ಟ್ರಪತಿಯವರ ಪರಿಗಣನೆಗೆ ಕಾದಿರಿಸುವಂತ ಅಧಿಕಾರವನ್ನ ಸಂವಿಧಾನದ ನಿಯಮದಲ್ಲಿ, ಆಡಳಿತಾತ್ಮಕ ನಿಯಮದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಂಬಂಧದಲ್ಲಿ ನಾವು ನೋಡ್ತಾ ಇದ್ದೀವಿ. ಇನ್ನು ಈ ದೇಶದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಲ್ಲಿ ಬರ್ತಕ್ಕಂಥ ಆಡಳಿತಾತ್ಮಕ ವಿಷಯಕ್ಕೆ ಸಂಬಂಧಪಟ್ಟಂತ ನೇಮಕಾತಿಗಳ ವಿಷಯಕ್ಕೆ ಬಂದಾಗ, ರಿಕ್ರೂಟ್ಮೆಂಟ್ ವಿಷಯಕ್ಕೆ ಬಂದಾಗ ನಾವು ಪ್ರತ್ಯೇಕವಾದಂತ ಸಂವಿಧಾನಬದ್ಧವಾದಂತ ಬಾಡಿಯನ್ನ ನಿರ್ಮಾಣ ಮಾಡ್ಕೊಂಡಿದ್ದೀವಿ. ಅದನ್ನು UPSC ಅಂತ ಹೇಳ್ತೀವಿ ಮತ್ತು SPSC ಅಂತ ಹೇಳ್ತೀವಿ. ಕೇಂದ್ರ ಸರ್ಕಾರದ ಆಡಳಿತದ ವ್ಯಾಪ್ತಿ ಒಳಗಡೆ ಬರ್ತಕ್ಕಂಥ ಎಲ್ಲಾ ನೇಮಕಾತಿಗಳನ್ನ
ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಮಾಡ್ತದೆ. ರಾಜ್ಯ ಸರ್ಕಾರದ ಆಡಳಿತಾತ್ಮಕ ವ್ಯಾಪ್ತಿಗೊಳಪಡ್ತಕ್ಕಂಥ ಎಲ್ಲ ನೇಮಕಾತಿಗಳನ್ನ ರಾಜ್ಯ ಸಾರ್ವಜನಿಕ ಸೇವಾ ಆಯೋಗ ಮಾಡ್ತದೆ, SPSC ಮಾಡ್ತದೆ. ಹೀಗೆ ಪ್ರತಿಯೊಂದು ರಾಜ್ಯ ಸರ್ಕಾರಗಳು ತಮ್ಮ ತಮ್ಮ ರಾಜ್ಯದ ಹೆಸರಿನ ಮೇಲೆ KPSC ಕರ್ನಾಟಕದಲ್ಲಿದೆ, APSC ಆಂಧ್ರದಲ್ಲಿದೆ, MPSC ಮಹಾರಾಷ್ಟ್ರದಲ್ಲಿದೆ, GPSC ಗುಜರಾತ್ನಲ್ಲಿದೆ. ಇವೆಲ್ಲವುಗಳನ್ನು ಸೇರಿಸಿ ಒಂದು UPSC ಅನ್ನು ನಾವು ರಚನೆ ಮಾಡ್ಕೊಂಡಿದ್ವಿ, ಕೇಂದ್ರ ಸಾರ್ವಜನಿಕ ಸೇವಾ ಆಯೋಗ. ಈ ರೀತಿಯಾದಂತ ಆಡಳಿತಾತ್ಮಕವಾದಂತ ನಿರ್ವಹಣೆಯನ್ನು ಮಾಡುವಂತ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನೌಕರಶಾಹಿ ವರ್ಗವನ್ನ, ಉದ್ಯೋಗಿ ವರ್ಗವನ್ನ, ಆಡಳಿತಾತ್ಮಕವಾದಂತ ನಾಗರಿಕ ಸೇವಾ ವರ್ಗವನ್ನ ನೇಮಕ ಮಾಡುವಂತೆ ಇರ್ತಕ್ಕಂಥ ಸಂವಿಧಾನಬದ್ಧವಾದಂತ ಆಯೋಗವಾದಂತ ಕೇಂದ್ರ ಸಾರ್ವಜನಿಕ ಸೇವಾ ಆಯೋಗದ ಮುಖ್ಯ ಅಧ್ಯಕ್ಷರು ಇರ್ಬೋದು, ಚೀಫ್ ಕಮಿಷನರ್ ಇರ್ಬೋದು, ಮತ್ತು ರಾಜ್ಯ ಲೋಕಸೇವಾ ಆಯೋಗದ ಚೇರ್ಮನ್ ಇರಬಹುದು. ಈ ಎರಡೂ ಆಯೋಗಗಳ ಚೇರ್ಮನ್ ಮತ್ತು ಸದಸ್ಯರುಗಳು ಇವರುಗಳನ್ನ ಆಯ್ಕೆ ಆಗುತ್ತಕ್ಕಂಥದ್ದು, ಇವರುಗಳನ್ನು ಆಯ್ಕೆ ಮಾಡತಕ್ಕಂಥದ್ದು ಕೇಂದ್ರ ಸರ್ಕಾರದ ರಾಷ್ಟ್ರಪತಿ ಅಥವಾ ರಾಷ್ಟ್ರಾಧ್ಯಕ್ಷರಿಂದ ಆಯ್ಕೆ ಮಾಡತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಬಿಕಾಸ್ ಎಂಟೈರ್ ಬ್ಯೂರೋಕ್ರಸಿ ಅಂಡ್ ಅಡ್ಮಿನಿಸ್ಟ್ರೇಷನ್ ಆಫ್ ದ ಸ್ಟೇಟ್ ಇಟ್ ಹ್ಯಾಸ್ ಬಿನ್ ಮೇಂಟೈನ್ ಬೈ ದ ಸಿವಿಲ್ ಸರ್ವೆಂಟ್ಸ್ ಆಫ್ ದ ಬ್ಯೂರೋಕ್ರಾಟ್ಸ್, ವಿ ನೋ ದಟ್. ಸೊ ಈ ರೀತಿಯಾದಂತ ಸಂಬಂಧ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಲ್ಲಿ ಇದೆ. ಹಾಗೆ ಕೇಂದ್ರ ಸರ್ಕಾರ ಕೆಲವೊಂದು ಸಂದರ್ಭದಲ್ಲಿ ಕೆಲವೊಂದು ವಿಷಯಗಳಿಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರಗಳಿಗೆ ಮಾರ್ಗದರ್ಶನವನ್ನು ಕೊಡುವಂತ, ಡೈರೆಕ್ಷನ್ಸ್ ಅನ್ನ, ಸಜೆಷನ್ಸ್ ಅನ್ನ ಕೊಡುವಂತ ಕಾನೂನುಬದ್ಧ ಸಂವಿಧಾನಬದ್ಧವಾದಂತ ಅಧಿಕಾರವನ್ನು ಕೇಂದ್ರ ಸರ್ಕಾರ ಹೊಂದಿದೆ. ಈ ಒಂದು ಎರಡು ಸಂಬಂಧಗಳ ನಡುವೆ ಹೇಳ್ತಾ ಹೋಗಬೇಕಾದ್ರೆ ಕೇಂದ್ರ ಸರ್ಕಾರ ಕಾನೂನಿನ ವಿಷಯಕ್ಕೆ ಸಂಬಂಧ ಇರಬಹುದು, ಕೆಲವೊಂದು ಆದೇಶಗಳನ್ನು ಕೊಡ್ತಕ್ಕಂಥ ಇರಬಹುದು, ಕೆಲವೊಂದು ಭದ್ರತೆ ವಿಷಯಕ್ಕೆ ಸಂಬಂಧಪಟ್ಟಂತಿರಬಹುದು, ಸಾರಿಗೆ ವಿಷಯಕ್ಕೆ ಸಂಬಂಧಪಟ್ಟಂತಿರಬಹುದು, ರಾಷ್ಟ್ರೀಯ ಹೆದ್ದಾರಿಗಳ ವಿಷಯಕ್ಕೆ ಸಂಬಂಧಪಟ್ಟಂತಿರಬಹುದು, ಅಥವಾ ರೈಲ್ವೆ ಇಲಾಖೆಗಳ ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ಪ್ರತಿಯೊಂದು ರಾಜ್ಯ ಸರ್ಕಾರಗಳಿಗೆ ಸಮಯಕ್ಕೆ ಸರಿಯಾಗಿ ಮತ್ತು ಸಂದರ್ಭಗಳಿಗೆ ತಕ್ಕಂತೆ ಮಾರ್ಗದರ್ಶನವನ್ನ, ಸಲಹೆಗಳನ್ನು ಕೊಡ್ತಕ್ಕಂಥ ಅಧಿಕಾರವನ್ನ ಆಡಳಿತಾತ್ಮಕ ಸಂಬಂಧದಲ್ಲಿ, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಆಡಳಿತಾತ್ಮಕ ಸಂಬಂಧದಲ್ಲಿ ಇದನ್ನು ಕೇಂದ್ರ ಸರ್ಕಾರ ನಿರ್ವಹಣೆ ಮಾಡತಕ್ಕಂಥದ್ದು ಒಂದು ವಿಶಿಷ್ಟವಾಗಿ ನಾವು ನೋಡ್ತಾ ಇದ್ದೀವಿ. ಅಷ್ಟೇ ಅಲ್ಲದೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳ ಒಪ್ಪಿಗೆ ಇಲ್ಲದೆ, ರಾಜ್ಯ ಸರ್ಕಾರಕ್ಕೆ ಯಾವುದೇ ರೀತಿ ಪೂರ್ವಭಾವಿ ಅಂತ ಒಪ್ಪಿಗೆಯನ್ನು ಪಡೆಯದೆ ಕೆಲವೊಂದು ಪ್ರತಿನಿಧಿಗಳನ್ನ ರಾಜ್ಯ ಸರ್ಕಾರಗಳಿಗೆ ಕಳಿಸಿಕೊಡ್ತಕ್ಕಂಥ ಸಂಸತ್ತು ತಾನು ಮಾಡುವಂತ ಶಾಸನ, ಕಾನೂನು, ಕಾಯ್ದೆಗಳ ಮೂಲಕ ಪ್ರತಿನಿಧಿಗಳನ್ನ, ಡೆಲಿಗೇಟ್ಸ್ ಗಳನ್ನ ಕಳಿಸಿಕೊಡ್ತಕ್ಕಂಥ, ರಾಯಭಾರಿಗಳನ್ನ, ಪ್ರತಿನಿಧಿಗಳನ್ನು ಕಳಿಸಿಕೊಡ್ತಕ್ಕಂಥದ್ದನ್ನ, ಒಂದು ಶಾಸನವನ್ನ, ಕಾನೂನನ್ನು, ಕಾಯ್ದೆಗಳನ್ನ ಮಾಡುವಂತ ಅಧಿಕಾರ ಇವತ್ತು ಕೇಂದ್ರ ಸರ್ಕಾರಕ್ಕಿದೆ. ಯಾಕೆಂದ್ರೆ ನಮ್ಮದು ಯೂನಿಯನ್ ಆಫ್ ಸ್ಟೇಟ್ಸ್ ಅಂತೇಳಿ ನಾವು ಮೊದಲೇ ಹೇಳ್ಬಿಟ್ಟಿದ್ದೀವಿ. ಇನ್ನ ಆಡಳಿತಾತ್ಮಕ ಸಂಬಂಧದಲ್ಲಿ ಪ್ಲಾನಿಂಗ್ ಕಮಿಷನ್ಸ್ ಅಂತೇನಿದೆ, ಯೋಜನಾ ಆಯೋಗ, ಇವತ್ತು ನೀತಿ ಆಯೋಗ ಅಂತೇಳಿ ಪರಿವರ್ತನೆ ಮಾಡಿದ್ವಿ. ಈ ನೀತಿ ಆಯೋಗ ಎಲ್ಲ ರಾಜ್ಯಗಳಿಗೂ ಕೆಲವೊಂದು ಸಂದರ್ಭ ಬಂದಾಗ ರಾಜ್ಯದ ಆಡಳಿತಾತ್ಮಕವಾದಂತಹ ಅಭಿವೃದ್ಧಿಗೋಸ್ಕರ, ಆಡಳಿತವನ್ನು ಸುಧಾರಣೆ ಮಾಡಲಿಕ್ಕೋಸ್ಕರ ರಾಜ್ಯ ಸರ್ಕಾರಗಳಿಗೆ ತಮ್ಮದೇ ಆದಂತ ಜನರ ಜೀವನ ಮಟ್ಟವನ್ನ ಕಾದಿರಿಸಿಕೊಳ್ಳಿಕ್ಕೋಸ್ಕರ, ಜನರ ಜೀವನ ಮಟ್ಟವನ್ನ ಸುಧಾರಣೆ ಮಾಡಲಿಕ್ಕೋಸ್ಕರ ಎಲ್ಲ ರಾಜ್ಯ ಸರ್ಕಾರಗಳಿಗೆ ಯೋಜನಾ ಆಯೋಗದ ಮಾರ್ಗದರ್ಶನ, ಸಲಹೆ, ಸೂಚನೆಗಳನ್ನ ಕೇಂದ್ರ ಸರ್ಕಾರ ಕೊಡ್ತಕ್ಕಂಥ ಅಧಿಕಾರವನ್ನ ನಾವಿವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಆಡಳಿತಾತ್ಮಕ ವ್ಯವಸ್ಥೆ ಒಳಗಡೆ ನಾವು ನೋಡ್ತೀವಿ. ಅಷ್ಟೇ ಅಲ್ಲದೆ ಈ ದೇಶದ ಇಡೀ ರಾಜ್ಯ ಸರ್ಕಾರಗಳು ಮತ್ತು ರಾಜ್ಯದ ಜನತೆ, ದೇಶ, ರಾಷ್ಟ್ರದ ಅಭಿವೃದ್ಧಿ, ವಿಕಾಸನೆಯನ್ನು ಮಾಡಲಿಕ್ಕೋಸ್ಕರ ಕೇಂದ್ರ ಸರ್ಕಾರ ಒಂದು ವ್ಯವಸ್ಥೆಯನ್ನ, ಒಂದು ಅಂಶವನ್ನ, ಬ್ಯಾಲೆನ್ಸ್ ಅನ್ನ, ಸಮತೋಲನವನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಆಡಳಿತಾತ್ಮಕ ಮತ್ತು ಅಭಿವೃದ್ಧಿಯ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಮತೋಲನ ಕಾದಿರಿಸಿಕೊಳ್ಳಿಕ್ಕೋಸ್ಕರ ಕೇಂದ್ರ ಸರ್ಕಾರ NDC ಅನ್ನ ಸ್ಥಾಪನೆ ಮಾಡ್ತದೆ. ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಅಂತ ಹೇಳ್ತೀವಿ. NDC ಅನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ನಮ್ಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ರಾಷ್ಟ್ರದ ಅಭಿವೃದ್ಧಿ, ರಾಜ್ಯದ ಅಭಿವೃದ್ಧಿ, ದೇಶದ ಅಭಿವೃದ್ಧಿಗೋಸ್ಕರ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಸ್ಥಾಪನೆ ಆಗಿದೆ. ಈ ಕೆಲಸನೂ ಇದು ಕೇಂದ್ರ ಸರ್ಕಾರ ಮಾಡುತ್ತೆ. ಹಾಗೆ ಕೇಂದ್ರ ಸರ್ಕಾರ ಇನ್ನೊಂದು ಅಂಶವನ್ನ ರಾಷ್ಟ್ರೀಯ ಮಟ್ಟದಲ್ಲಿ 1961ರಲ್ಲಿ ಸ್ಥಾಪನೆ ಮಾಡಿದೆ. ಆ ಒಂದು ಅಂಶ ಅಂತಂದ್ರೆ NIC ಅಂತ ಹೇಳ್ತೀವಿ,
ನ್ಯಾಷನಲ್ ಇಂಟಿಗ್ರೇಷನ್ ಕೌನ್ಸಿಲ್ ಅಂತೇಳಿ ರಾಷ್ಟ್ರೀಯ ಭಾವೈಕ್ಯತೆ ಸಭೆ. ರಾಷ್ಟ್ರೀಯ ಭಾವೈಕ್ಯತೆಯನ್ನು ಸಭೆಯನ್ನು ಸಹ ಯಾಕೆ ಮಾಡ್ತದೆ ಅಂತಂದ್ರೆ, ಈ ದೇಶದ ವೈವಿಧ್ಯಮಯವಾದಂತ ಜಾತಿ, ವ್ಯವಸ್ಥೆ, ಸಂಸ್ಕೃತಿ, ನಾಗರಿಕತೆ, ವೈವಿಧ್ಯಮಯದಂತ ಸಂಸ್ಕೃತಿಯನ್ನು ಈ ರಾಷ್ಟ್ರ ಹೊಂದಿರೋದ್ರಿಂದ ಇಲ್ಲಿ ಇರ್ತಕ್ಕಂಥ ಯಾವುದೇ ವಿಧವಾದಂತ ಕಮ್ಯುನಲಿಸಂ ಇರ್ಬೋದು, ಕ್ಯಾಸ್ಟಿಸಂ ಇರ್ಬೋದು, ರೀಜನಲಿಸಂ ಇರ್ಬೋದು, ಲಿಂಗ್ವಿಸ್ಟಿಕಿಸಂ ಇರ್ಬೋದು, ಈ ಎಲ್ಲ ರೀತಿಯ ಸಮಸ್ಯೆಗಳು, ಇಶ್ಯೂಗಳನ್ನ, ಈ ರೀತಿಯಾದಂತ ಪ್ರಾಂತೀಯವಾದ, ಕೋಮುವಾದ, ಜಾತಿವಾದ, ಭಾಷಾವಾದ ಇವೆಲ್ಲವುಗಳು ಬರಬಾರ್ದು ಅಂತೇಳಿ ಇವೆಲ್ಲವುಗಳನ್ನು ತೆಗೆದಾಕ್ಲಿಕ್ಕೆ, ಸಮಾಜದಿಂದ, ರಾಷ್ಟ್ರದಿಂದ ತೆಗೆದಾಕ್ಲಿಕ್ಕೆ 1961ರಲ್ಲಿ NIC ಅನ್ನು ಸ್ಥಾಪನೆ ಮಾಡಿದೆ. ನ್ಯಾಷನಲ್ ಇಂಟಿಗ್ರೇಷನ್ ಕೌನ್ಸಿಲ್ ಅನ್ನ ಸ್ಥಾಪನೆ ಮಾಡ್ತಿದೆ. ಈ ಅಂತ ಒಂದು NIC ಅನ್ನ ಸ್ಥಾಪನೆ ಮಾಡ್ತಕ್ಕಂಥ ಅಧಿಕಾರ ಕೇಂದ್ರ ಸರ್ಕಾರ ಮಾಡ್ತದೆ, ಕೇಂದ್ರ ಸರ್ಕಾರಕ್ಕಿದೆ. ಸೊ ಹೀಗೆ ಹಲವಾರು ವಿಧವಾದಂತ ಆಡಳಿತಾತ್ಮಕವಾದಂತ ಸಂಬಂಧವನ್ನ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಹೊಂದಿದೆ. ಇನ್ನು ಮೂರನೇ ಸಂಬಂಧ ಅಂತಂದ್ರೆ, ದ ಥರ್ಡ್ most important or significant relationship we have been found between the central and state government, that is a financial relation ಅಂತ ಹೇಳ್ತೀವಿ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಮಧ್ಯೆ ಇರ್ತಕ್ಕಂಥ ಸಂಬಂಧದಲ್ಲಿ ಇನ್ನೊಂದು ಅತಿ ಮಹತ್ವಪೂರ್ಣವಾದಂತ ಸಂಬಂಧವನ್ನ ನಾವು ಕಾಣತಕ್ಕಂಥದ್ದಂತಂದ್ರೆ ಹಣಕಾಸಿನ ಸಂಬಂಧ. ಈ ದೇಶದ ಸಂವಿಧಾನದಲ್ಲಿ ಹಲವಾರು ವಿಧವಾದಂತ ಆರ್ಥಿಕ ಸಂಬಂಧವನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಲ್ಲಿ ನಿರ್ಮಾಣ ಆಗಿದೆ. ಸಂವಿಧಾನಾತ್ಮಕವಾದಂತ 264ನೇ ವಿಧಿಲಿಂದ ಹಿಡಿದು 267ನೇ ವಿಧಿ ಸವಿಸ್ತಾರವಾದಂತ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಆರ್ಥಿಕ ಸಂಬಂಧ, ಹಣಕಾಸಿನ ಸಂಬಂಧ ಬಗ್ಗೆ ವಿಶ್ಲೇಷಣೆ, ವಿವರಣೆಯನ್ನ ಕೊಟ್ಟಿರ್ತಕ್ಕಂಥದ್ದು ನಾವು ನೀವುಗಳು ನೋಡ್ತಾ ಇದ್ದೀವಿ. ಈ ಆರ್ಥಿಕ ಸಂಬಂಧದಲ್ಲಿ ಮೊಟ್ಟ ಮೊದಲನೇದಾಗಿ ಫೈನಾನ್ಸ್ ಕಮಿಷನ್ ಅಂತೇಳಿ ಬರ್ತದೆ, ಹಣಕಾಸಿನ ಆಯೋಗ. ಈ ಫೈನಾನ್ಸ್ ಕಮಿಷನ್ ಅನ್ನ ಸ್ಥಾಪನೆ ಮಾಡತಕ್ಕಂಥ ಅಧಿಕಾರ, ಈ ಫೈನಾನ್ಸ್ ಕಮಿಷನ್ ಅನ್ನು ರಚನೆ ಮಾಡತಕ್ಕಂಥ ಅಧಿಕಾರ, ಫೈನಾನ್ಸ್ ಕಮಿಷನ್ ಚೇರ್ಮನ್ ಇರ್ಬೋದು, ಫೈನಾನ್ಸ್ ಕಮಿಷನ್ ಮತ್ತು ಪ್ಲಾನಿಂಗ್ ಕಮಿಷನ್ ಚೇರ್ಮನ್ ಸಹಜವಾಗಿ ಈ ದೇಶದ ಪ್ರಧಾನ ಮಂತ್ರಿ ಇರ್ತಾರೆ. ಹಣಕಾಸಿನ ಆಯೋಗ ಮತ್ತು ಯೋಜನಾ ಆಯೋಗ, ನೀತಿ ಆಯೋಗದ ಅಧ್ಯಕ್ಷರಾಗಿ ಈ ದೇಶದ ಪ್ರಧಾನ ಮಂತ್ರಿ ಇರ್ತಾರೆ. ಈ ಹಣಕಾಸಿನ ಆಯೋಗ ಮತ್ತು ಅದರ ಸದಸ್ಯರುಗಳನ್ನ, ಈ ಆಯೋಗವನ್ನು ರಚನೆ ಮಾಡತಕ್ಕಂಥ ಅಧಿಕಾರ ಕೇಂದ್ರ ಸರ್ಕಾರಕ್ಕಿದೆ. ಇದು ಒಂದು ಹಣಕಾಸಿನ ಸಂಬಂಧ. ಹಾಗೆ ಯಾವುದೇ ವಿಧವಾದಂತ ತೆರಿಗೆಯನ್ನ ರಾಜ್ಯ ಸರ್ಕಾರ ತೆರಿಗೆಯನ್ನು ವಿಧಿಸಬೇಕಾದ್ರೆ, ಆ ತೆರಿಗೆಯನ್ನು ವಿಧಿಸುವಂತ ಸಂದರ್ಭದಲ್ಲಿ ಕಾನೂನು ಕಾಯ್ದೆಗಳನ್ನ ರಚನೆ ಮಾಡಬೇಕು. ಕಾನೂನು ಕಾಯ್ದೆಗಳ ಮೂಲಕ ಈ ದೇಶದೊಳಗಡೆ, ಶಾಸನಗಳ ಮೂಲಕ, ಕಾಯ್ದೆಗಳ ಮೂಲಕ ಈ ದೇಶದೊಳಗಡೆ ತೆರಿಗೆಯನ್ನ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರವಾಗಲಿ ವಿಧಿಸಬೇಕಾಗುತ್ತೆ. Taxes not to be imposed without the making the laws, without the made the legislation. ಶಾಸನಗಳನ್ನ, ಕಾನೂನು ಕಾಯ್ದೆಗಳನ್ನ ರಚನೆ ಮಾಡದೆ ಏಕಾಏಕಿಯಾಗಿ ನೇರವಾಗಿ ಜನಗಳ ಮೇಲೆ ತೆರಿಗೆ ಹಾಕಲಿಕ್ಕೆ ಅವಕಾಶವಿಲ್ಲವೆಂತೇಳಿ ಸಂವಿಧಾನ ನಿಯಮ ಹೇಳ್ತಾ ಇದೆ. ಹಾಗೆ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ ಇರ್ಬೋದು, ಪಬ್ಲಿಕ್ ಅಕೌಂಟ್ಸ್ ಆಫ್ ಇಂಡಿಯಾ ಇರ್ಬೋದು, Consolidated Fund, Public Accounts Committee of India, it is created by the central government or the union government. ಭಾರತದ ಸಂಚಿತ ನಿಧಿ ಇರಬಹುದು, ಭಾರತದ ಲೆಕ್ಕಪತ್ರ ವ್ಯವಸ್ಥೆ ಇರಬಹುದು, ಸಾರ್ವಜನಿಕ ಲೆಕ್ಕಪತ್ರ ವ್ಯವಸ್ಥೆ ಇರಬಹುದು, ಈ ಇಂಥವುಗಳನ್ನ ನಿರ್ಮಾಣ ಮಾಡ್ತಕ್ಕಂಥದ್ದು, ರಚನೆ ಮಾಡ್ತಕ್ಕಂಥ ಅಧಿಕಾರ ಇವತ್ತು ಯಾರಿಗೆ ಕೊಡಲಾಗಿದೆ ಅಂತಂದ್ರೆ ಕೇಂದ್ರ ಸರ್ಕಾರಕ್ಕೆ ಕೊಡಲಿದೆ. ಅಲ್ಟಿಮೇಟ್ಲಿ ಇಟ್ ಹ್ಯಾಸ್ ಟು ಬಿ ಅಲರ್ಟೆಡ್ ಟು ದ ಸ್ಟೇಟ್ಸ್ ಗವರ್ಮೆಂಟ್. ನಂತರ ರಚನೆ ಮಾಡಿದನ್ನ ರಾಜ್ಯ ಸರ್ಕಾರಕ್ಕೆ ಹೇಳ್ತಕ್ಕಂಥ, ರಾಜ್ಯ ಸರ್ಕಾರಕ್ಕೆ ತಿಳಿಸುವಂತ ಅಧಿಕಾರ ಇವತ್ತು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಹಾಗೆ ನಾವು ಹೇಳ್ತೀವಿ ಕಾಂಟಿಂಜೆನ್ಸಿ ಫಂಡ್ ಆಫ್ ಇಂಡಿಯಾ ಅಥವಾ ಕಾಂಟಿಂಜೆನ್ಸಿ ಎಕ್ಸ್ಪೆಂಡಿಚರ್ ಅಂತ ಹೇಳ್ತೀವಿ. ಇನ್ ರಿಲೇಟೆಡ್ ಟು ದ ಕಾಂಟಿಂಜೆನ್ಸಿ ಎಕ್ಸ್ಪೆಂಡಿಚರ್ ಲಾ ಅಥವಾ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್, ಇಟ್ ಹ್ಯಾಸ್ ಬಿನ್ ಎನಾಕ್ಟೆಡ್ ಆರ್ ಮೇಡ್ ಬೈ ದ ಪಾರ್ಲಿಮೆಂಟ್ ಆಫ್ ದ ಯೂನಿಯನ್ ಗವರ್ಮೆಂಟ್. ಈ ಕಾಂಟಿಂಜೆನ್ಸಿ ಎಕ್ಸ್ಪೆಂಡಿಚರ್ ಅಂತಂದ್ರೆ ಈ ಸ್ಟೇಷನರಿ ಸಂಬಂಧಕ್ಕೆ, ಈ ಇತರೆ ಯಾವುದಾದ್ರೂ ಖರ್ಚುಗಳು ಬಂದಂತ ಸ್ಟೇಷನರಿ ಖರ್ಚುಗಳು ಬಂದ್ರೆ ಆ ಖರ್ಚುಗಳಿಗೆ ಸಂಬಂಧಪಟ್ಟಂತ ಯಾವುದೇ ವಿಧವಾದಂತ ಶಾಸನ, ಕಾನೂನು ಕಾಯ್ದೆಗಳಂತ ರಚಿಸುವಂತ ಹಣಕಾಸಿನ ಅಧಿಕಾರ, ಹಣಕಾಸಿನ ಸಂಬಂಧ ಇವತ್ತು ಕೇಂದ್ರ ಸರ್ಕಾರಕ್ಕಿದೆ, ಆದರೆ ರಾಜ್ಯ ಸರ್ಕಾರಕ್ಕೆ ಕೊಟ್ಟಿಲ್ಲ. ಇನ್ನು ತೆರಿಗೆ ವಿಷಯಕ್ಕೆ ಬಂದ್ರೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಂಬಂಧದಲ್ಲಿ ತೆರಿಗೆ, ಆರ್ಥಿಕ ಸಂಬಂಧದೊಳಗೆ ತೆರಿಗೆಯ ವಿಷಯಕ್ಕೆ ಬಂದಾಗ ಕೆಲವೊಂದು ತೆರಿಗೆಗಳನ್ನ ಕೇಂದ್ರ ಸರ್ಕಾರ ಹಾಕ್ತದೆ. ಕೇಂದ್ರ ಸರ್ಕಾರ ಹಾಕಿದಂತ ತೆರಿಗೆಯನ್ನು ಕೇಂದ್ರ ಸರ್ಕಾರವೇ ಕ್ರೋಢೀಕರಣ ಮಾಡ್ತದೆ. ಕೇಂದ್ರ ಸರ್ಕಾರವೇ ಕ್ರೋಢೀಕರಣ ಮಾಡಿ ರಾಜ್ಯ ಸರ್ಕಾರಗಳಿಗೆ ಸೀಮಿತವಾಗಿರ್ತಕ್ಕಂಥ ಒಂದು ಕಾನೂನು ಕಾಯ್ದೆ, ಆರ್ಥಿಕ ಸಂಬಂಧವನ್ನು ನಾವು ನೋಡ್ತೇವೆ.
ಇನ್ನು ಕೆಲವೊಂದು ತೆರಿಗೆಗಳನ್ನ ಕೇಂದ್ರ ಸರ್ಕಾರ ಹಾಕ್ತದೆ, ರಾಜ್ಯ ಸರ್ಕಾರಗಳು ಹಾಕ್ತವೆ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಎರಡೂ ತೆರಿಗೆಗಳನ್ನ ಹಾಕಿ ಆ ಎರಡೂ ತೆರಿಗೆಗಳನ್ನ ಕೇಂದ್ರ ಸರ್ಕಾರವೇ ಕ್ರೋಢೀಕರಣ ಮಾಡ್ತದೆ. ಕೇಂದ್ರ ಸರ್ಕಾರ ಕ್ರೋಢೀಕರಣ ಮಾಡಿ ನಂತರ ಆ ತೆರಿಗೆಯಲ್ಲಿ ರಾಜ್ಯ ಸರ್ಕಾರದ ಭಾಗವನ್ನ ರಾಜ್ಯ ಸರ್ಕಾರಕ್ಕೆ ಕೊಡ್ತಕ್ಕಂಥದ್ದು, ಅಥವಾ ವಿಶಿಷ್ಟವಾಗಿ ಕೆಲವೊಂದು ರಾಜ್ಯ ಸರ್ಕಾರಗಳಿಗೆ ಆ ತೆರಿಗೆಯನ್ನ ಸೀಮಿತವಾಗಿರ್ತಕ್ಕಂಥ ಒಂದು ಆರ್ಥಿಕ ಸಂಬಂಧ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಇನ್ನು ಕೆಲವೊಂದು ತೆರಿಗೆಗಳೇನಿದಾವೆ ಆ ತೆರಿಗೆಗಳು ಕೇಂದ್ರ ಸರ್ಕಾರ ಕ್ರೋಢೀಕರಣ ಮಾಡ್ತದೆ. ಕೇಂದ್ರ ಸರ್ಕಾರ ಕ್ರೋಢೀಕರಣ ಮಾಡಿ ಕೇಂದ್ರ ಸರ್ಕಾರ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಲ್ಲಿ ಹಂಚಿಕೆಯನ್ನ, ವಿಭಜನೆಯನ್ನು ಮಾಡತಕ್ಕಂತ ಅಧಿಕಾರ ಕೇಂದ್ರ ಸರ್ಕಾರಕ್ಕೆ ಇದೆ. ಅದಕ್ಕೆ ಹೇಳ್ತಾರೆ, ಈ ರೀತಿಯಾದಂತ ಒಂದು ತೆರಿಗೆಯನ್ನ ಹಂಚಿಕೆ ಹಾಕುವಂತ ಸಂದರ್ಭದಲ್ಲಿ ಕೇಂದ್ರ ಸಂಸತ್ತು ಎಷ್ಟು ತೆರಿಗೆಯನ್ನ ಯಾವ ರಾಜ್ಯಗಳಿಗೆ ಎಷ್ಟೆಷ್ಟು ಕೊಡಬೇಕು, ಹೇಗೆ ಕೊಡಬೇಕು ಎಂಬುದರ ಬಗ್ಗೆ ಶಾಸನವನ್ನ, ಕಾನೂನನ್ನ, ತೀರ್ಮಾನವನ್ನ, ನಿರ್ಧಾರವನ್ನ ಮಾಡತಕ್ಕಂಥ ಅಧಿಕಾರ ಇವತ್ತು ಕೇಂದ್ರ ಸರ್ಕಾರಕ್ಕಿದೆ. ಇವತ್ತು ಹಣಕಾಸಿನ ಆಯೋಗ ಅಂತ ಏನಿದೆ, ಹಣಕಾಸಿನ ಆಯೋಗ, ಯೋಜನಾ ಆಯೋಗ, ಇವು ಸಂವಿಧಾನಬದ್ಧವಾದಂತ ಸ್ಥಾನಮಾನವನ್ನು ಪಡೆದಿದ್ದಾವೆ. ಈ ರೀತಿಯಾದಂತ ಸಂವಿಧಾನಬದ್ಧವಾದಂತ ಸ್ಥಾನಮಾನವನ್ನು ಪಡೆದಿರ್ತಕ್ಕಂಥ ಹಣಕಾಸಿನ ಆಯೋಗ ಮತ್ತು ಈ ಹಣಕಾಸವನ್ನ ರಾಷ್ಟ್ರದ ಸಂಪತ್ತನ್ನ, ರಾಷ್ಟ್ರದ ಸಂಪನ್ಮೂಲವನ್ನ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಲ್ಲಿ ಅಥವಾ ಆಯಾ ರಾಜ್ಯ ಸರ್ಕಾರಗಳಲ್ಲಿ ಹೆಂಗೆ ಹಂಚಿಕೆ ಮಾಡಬೇಕು, ಹೇಗೆ ಹಂಚಿಕೆ ಮಾಡಬೇಕು ಎಂಬುದರ ಬಗ್ಗೆ ಅಂತಿಮವಾದಂತ ನಿರ್ಧಾರವನ್ನ ಹಣಕಾಸಿನ ಆಯೋಗ ನಿರ್ಧಾರ ಮಾಡ್ತದೆ. ಫೈನಾನ್ಸ್ ಕಮಿಷನ್ ಡಿಟರ್ಮಿನ್ ಮಾಡ್ತದೆ. ಇದು ಸಂವಿಧಾನದ ನಿಯಮ ಆಗ್ತಾ ಇದೆ. ಇವತ್ತು ಯಾವುದೇ ರಾಜ್ಯ ಸರ್ಕಾರಗಳು ಕೇಂದ್ರ ಸರ್ಕಾರದ ಒಪ್ಪಿಗೆ ಇಲ್ಲದೆ ಬೇರೆ ರಾಜ್ಯಗಳ ಮೂಲಕ ಹೆಂಗ ಬೇಕಂಗೆ ಸಾಲ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಈ ರೀತಿಯಾದಂತ ಸಾಲವನ್ನ ಹೆಚ್ಚಿಸಿಕೊಳ್ಳುವಂತ ಅಧಿಕಾರ ರಾಜ್ಯ ಸರ್ಕಾರಗಳಿಗೆ ಅಷ್ಟು ಸುಲಭವಾಗಿಲ್ಲ. ಕೇಂದ್ರ ಸರ್ಕಾರದ ಒಪ್ಪಿಗೆ ಅಂತ ಇಟ್ಕೊಂಡು ಸಾಲಗಳನ್ನ ಹೆಚ್ಚಿಗೆ ಮಾಡ್ಕೋಬೇಕಾಗುತ್ತೆ. ಈ ರೀತಿಯಾದಂತ ಒಂದು ಆರ್ಥಿಕ ಸಂಬಂಧ, ಹಣಕಾಸಿನ ಸಂಬಂಧ, ಫೈನಾನ್ಷಿಯಲ್ ರಿಲೇಶನ್ಶಿಪ್, ಇಟ್ ಹ್ಯಾಸ್ ಬಿನ್ binding together between the central and state government as the provisions of the Indian Constitution. ಭಾರತದ ಸಂವಿಧಾನದ ನಿಯಮದ ಪ್ರಕಾರ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಬಗ್ಗೆ ಈ ರೀತಿಯಾದಂತ ಒಂದು ಹಣಕಾಸಿನ ಸಂಬಂಧ, ಆರ್ಥಿಕ ಸಂಬಂಧ ಒಂದು ಅತಿ ಪ್ರಮುಖವಾದಂತ ಸಂಬಂಧ. ಇನ್ನು ನಾಲ್ಕನೇದಂತಂದ್ರೆ ಇಂಟರ್ ಸ್ಟೇಟ್ ರಿಲೇಷನ್ಸ್, ರಾಜ್ಯಗಳ ಮಧ್ಯೆ ಇರತಕ್ಕಂತ ಸಂಬಂಧ. ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಮಧ್ಯೆ ಒಂದು ಸಹಕಾರ ಹೊಂದಾಣಿಕೆ ಮೂಲಕ ರಾಜ್ಯ ಸರ್ಕಾರಗಳಿಗೆ ಬೇಕಾದಂತ ಅವಶ್ಯಕತೆಗಳು, ರಾಜ್ಯ ಸರ್ಕಾರದ ಅಭಿವೃದ್ಧಿ, ರಾಷ್ಟ್ರದ ಅಭಿವೃದ್ಧಿ, ರಾಷ್ಟ್ರದ ವಿಕಾಸನೆಯನ್ನ ನಾವು ರಾಜ್ಯಗಳ ಮಧ್ಯೆ ಒಂದು ಸಂಬಂಧವನ್ನ ನಿರ್ಮಾಣ ಮಾಡತಕ್ಕಂತ ಪ್ರಯತ್ನವನ್ನ, ಇಂಟರ್ ಸ್ಟೇಟ್ ರಿಲೇಶನ್ಶಿಪ್ ಅನ್ನ ಇವತ್ತು ಕೇಂದ್ರ ಸರ್ಕಾರ ಮೇಂಟೈನ್ ಮಾಡಿದೆ, ನಿರ್ವಹಣೆ ಮಾಡ್ತಾ ಇದೆ. ಉದಾಹರಣೆಗೆ ಹೇಳ್ಬೇಕಂತಂದ್ರೆ ಸಂವಿಧಾನದ 261ನೇ ವಿಧಿಯನ್ನು ತೆಗೆದುಕೊಂಡಾಗ ಈ ವಿಧಿ ಸಾರ್ವಜನಿಕವಾದಂತ ದಾಖಲೆಗಳಿರ್ಬೋದು, ನ್ಯಾಯಾಂಗದ ವ್ಯವಸ್ಥೆ ಇರ್ಬೋದು, ಸಾರ್ವಜನಿಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಈ ವಿಧಿಯ ಪ್ರಕಾರ ಇದೆಲ್ಲದನ್ನ ನೋಡಿಕೊಂಡು ಹೋಗತಕ್ಕಂಥ, ಇದೆಲ್ಲದನ್ನ ಸಂಭಾಳಿಸಿಕೊಂಡು ಹೋಗತಕ್ಕಂಥ ಸಂಬಂಧವನ್ನ ಇವತ್ತು ಕೇಂದ್ರ ಆಡಳಿತಕ್ಕಿದೆ, ಕೇಂದ್ರ ಸರ್ಕಾರಕ್ಕಿದೆ. ಇನ್ನ ಯಾವುದೇ ವಿಧವಾದಂತ ನೀರಿನ ವಿವಾದಗಳಿರ್ಬೋದು, ಭೂವ್ಯಾಜ್ಯದ ವಿವಾದಗಳಿರ್ಬೋದು, ನೀರಿನ ವಿವಾದಗಳು ಬಂದಂತ ಸಂದರ್ಭದಲ್ಲಿ ವಾಟರ್ ಡಿಸ್ಪ್ಯೂಟ್ಸ್ ಬಂದ್ರೆ 1956ರ ಶಾಸನ ಕಾನೂನು ಕಾಯ್ದೆ ಪ್ರಕಾರ ರಾಜ್ಯಗಳ ಮಧ್ಯೆ ಬರ್ತಕ್ಕಂಥ ನದಿ ವಿವಾದ ಇರ್ಬೋದು, ನೀರಿನ ವಿವಾದ ಇರ್ಬೋದು, ನೀರು ಹಂಚಿಕೆ ವಿವಾದ ಇರ್ಬೋದು. ಉದಾಹರಣೆಗೆ ನಮ್ಗೆಲ್ಲರಿಗೂ ಗೊತ್ತಿದೆ ಮಾದಾಯಿ ನೀರಿನ ಹಂಚಿಕೆ ಇರ್ಬೋದು, ಮಾದಾಯಿ ಯೋಜನೆ ಇರ್ಬೋದು. ಇವೆಲ್ಲವುಗಳನ್ನ ತೀರ್ಮಾನ ಮಾಡತಕ್ಕಂಥದ್ದು 1956ರಲ್ಲಿ ನಿರ್ಮಿತವಾದಂತ ನದಿ ವಿವಾದ ಕಾಯ್ದೆ, ಸಂಸತ್ತು ಮಾಡಿದಂತ, ಕೇಂದ್ರ ಸರ್ಕಾರ ಮಾಡಿದಂತ ನದಿ ವಿವಾದ ಕಾಯ್ದೆ ಮೂಲಕ ತೀರ್ಮಾನ ಆಗುತ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. ಹಾಗೆ ಎಷ್ಟೋ ಅಡಕ್ ಕಮಿಟಿಗಳನ್ನ, ಎಷ್ಟೋ ಮಂಡಳಿಗಳನ್ನ ನಿರ್ಮಾಣ ಮಾಡಿದೆ ಸಂವಿಧಾನದ 262ನೇ ವಿಧಿಯ ಪ್ರಕಾರ. ಇನ್ನು ರಾಜ್ಯಗಳ ಮಧ್ಯೆ ಬರ್ತಕ್ಕಂಥ ಯಾವುದೇ ವಿವಾದಗಳು, ವ್ಯಾಜ್ಯಗಳು, ಅದು ಆರೋಗ್ಯ ಅಥವಾ ಸ್ಥಳೀಯ ಅಥವಾ ರಾಜ್ಯಗಳ ಮಧ್ಯೆ ಇರ್ತಕ್ಕಂಥ ಯಾವುದೇ ನೀರು ಇರ್ಬೋದು, ಭೂ ಇರ್ಬೋದು, ಈ ಎಲ್ಲ ವಿವಾದಗಳನ್ನ ಬಗೆಹರಿಸತಕ್ಕಂಥ ಅಧಿಕಾರ ಅಂತಿಮವಾಗಿ ಕೇಂದ್ರ ಸರ್ಕಾರಕ್ಕೆ ಇರ್ತಕ್ಕಂಥದ್ದನ್ನ ನಾವು ನೋಡ್ತೀವಿ.
ಯಾವಾಗ ರಾಜ್ಯ ಸರ್ಕಾರಗಳು ಇಂಥ ವಿವಾದಗಳನ್ನ ಒಂದು ಮಾತುಕತೆ ಒಪ್ಪಂದದ ಮೂಲಕ ಅರ್ಥೈಸಿಕೊಳ್ಳುವುದರ ಮೂಲಕ ಸಹಕಾರ ಹೊಂದಾಣಿಕೆ ಮೂಲಕ ಬಗೆಹರಿಸಿಕೊಳ್ಳುವುದಿಲ್ಲ ಅಂತ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡ್ತದೆ. ಕೇಂದ್ರ ಸಂಸತ್ತಿನ ಶಾಸನ ಕಾನೂನು ಕಾಯ್ದೆ ಪ್ರಕಾರ ಮಂಡಳಿಗಳನ್ನು ರಚನೆ ಮಾಡ್ತದೆ. ಜಲಮಂಡಳಿಗಳನ್ನಿರ್ಬೋದು, ಇನ್ಯಾವುದೇ ಮಂಡಳಿಗಳನ್ನು ರಚನೆ ಮಾಡಿ ಆ ಮಂಡಳಿಗಳ ಮೂಲಕ ಟ್ರಿಬ್ಯುನಲ್ಸ್ ಗಳನ್ನು ರಚನೆ ಮಾಡ್ತದೆ. ಆ ಟ್ರಿಬ್ಯುನಲ್ಸ್ ಗಳ ಮೂಲಕ ಇಂಥ ನದಿ ವಿವಾದ, ನೀರಿನ ವಿವಾದಗಳನ್ನ ರಾಜ್ಯಗಳ ಮಧ್ಯೆ ಇರತಕ್ಕಂಥದ್ದು ಬಗೆಹರಿಸಲಿಕ್ಕೆ ಕೇಂದ್ರ ಸರ್ಕಾರ ಪ್ರಯತ್ನ ಮಾಡ್ತದೆ. ಹಾಗೆ ಝೋನಲ್ ಕಮಿಟೀಸ್ ಅಂತ ಹೇಳ್ತೀವಿ, ವಿಭಾಗೀಯ ಸಮಿತಿಗಳು. ಈ ಒಂದು ವಿಭಾಗೀಯ ಸಮಿತಿಗಳನ್ನ ಇವತ್ತು ಸಂಸತ್ತು ತಾನು ಮಾಡಿದಂತ ಶಾಸನ ಕಾನೂನು ಕಾಯ್ದೆಗಳ ಮೂಲಕ ಸ್ಥಾಪನೆ ಮಾಡ್ತದೆ. ಸೊ ಎಷ್ಟೋ ಒಂದು ವಿಭಾಗೀಯ ಮಟ್ಟದಲ್ಲಿ ಹಲವೊಂದು ಸಮಿತಿಗಳನ್ನ, ಪೀಸ್ ಇಂಟಿಗ್ರೇಷನ್ ಸಮಿತೀಸ್ ಇರ್ಬೋದು, ಶಾಂತಿ ಪಾಲನೆಯನ್ನ, ಶಾಂತಿಯನ್ನು ಕಾಪಾಡತಕ್ಕಂಥ, ಶಾಂತಿ ಮತ್ತು ಭಾವೈಕ್ಯತೆಯನ್ನು ಕಾಪಾಡತಕ್ಕಂಥ ಸಮಿತಿಗಳಿರ್ಬೋದು, ಈ ಇಂಥ ಎಲ್ಲ ಸಮಿತಿಗಳನ್ನ ರಚನೆ ಮಾಡತಕ್ಕಂಥ ಅಧಿಕಾರ ಇವತ್ತು ಕೇಂದ್ರ ಸರ್ಕಾರಕ್ಕಿದೆ. ಹೀಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ತಮ್ಮದೇ ಆದಂತ ಒಂದು ಸಂವಿಧಾನಬದ್ಧವಾದಂಥ ಕಾನೂನು ಕಾಯ್ದೆಗಳ ಮೂಲಕ ಆಡಳಿತಾತ್ಮಕ ಸಂಬಂಧ, ಶಾಸನೀಯ ಸಂಬಂಧ, ಹಣಕಾಸಿನ ಸಂಬಂಧ, ಅಂತಾರಾಜ್ಯ ವಿವಾದಗಳ ಸಂಬಂಧವನ್ನ ಇಟ್ಕೊಂಡು ಇವತ್ತು ಈ ದೇಶದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಂಬಂಧದ ಒಂದು ಹೊಸ ಆಯಾಮದ ವ್ಯವಸ್ಥೆ ಈ ದೇಶದಲ್ಲಿ ನಿರ್ವಹಣೆ ಆಗ್ತಾ ಇದೆ, ನಡೀತಾ ಇದೆ. ಇದೆಲ್ಲದಕ್ಕೂ ಕೂಡ ನಾವು ನೀವುಗಳೆಲ್ಲೂ ಸಹ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಂಬಂಧವನ್ನ ನಾವು ಇವತ್ತಿನ ಆಡಳಿತಾತ್ಮಕ ವ್ಯವಸ್ಥೆಯಲ್ಲಿ ನಾವು ವೀಕ್ಷಿಸ್ತಾ ಇರ್ತಕ್ಕಂಥದ್ದು ನಮ್ಗೆಲ್ಲರಿಗೂ ಸಹ ಗೊತ್ತಿರ್ತಕ್ಕಂಥ ವಿಷಯ. ಹೀಗೆ ಒಂದು ನ್ಯೂ ಡೈಮೆನ್ಷನ್ ಬಿಟ್ವೀನ್ ದ ಸೆಂಟ್ರಲ್ ಅಂಡ್ ಸ್ಟೇಟ್ ರಿಲೇಶನ್ಶಿಪ್ ಎಂಬತಕ್ಕಂಥ ವಿಚಾರವನ್ನ ನಾನು ನಿಮ್ಮ ಮುಂದೆ ಮಂಡನೆ ಮಾಡಿದ್ದೇನೆ. ಸೊ ಇನ್ನೊಂದು ಪರಿಕಲ್ಪನೆ ವಿಷಯವನ್ನು ತೆಗೆದುಕೊಂಡು ಮುಂದಿನ ಸಂಚಿಕೆಯಲ್ಲಿ ನಾನು ನಿಮ್ಮ ಮುಂದೆ ಬರ್ತೀನಿ. ಸೊ ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ.